ನಾವು ಕುಟುಂಬ ಜೀವಿತದ ಬಗ್ಗೆ ಆಲೋಚಿಸುವಾಗ ಹೇಗಾದರೂ ಮಾಡಿ ವಿವಾಹವಾದ ಮೇಲೆ ಕರ್ತನ ಚಿತ್ತವನ್ನು ತಿಳ್ಕೊಂಡು ಅದಕ್ಕನುಗುಣವಾಗಿ ನಾವು ಜೀವಿಸಬೇಕು. ವಾರಕ್ಕೊಮ್ಮೆ ಆದರೂ ದೇವಾಲಯಕ್ಕೆ ಹೋಗಬೇಕು. ಅಪರೂಪಕ್ಕೊಮ್ಮೆ ಆದರೂ ಮಕ್ಕಳನ್ನು ಸಂಡೇ ಸ್ಕೂಲಿಗೆ ಕಳಿಸಬೇಕು. ಈ ರೀತಿ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳುವಂಥದ್ದಲ್ಲ. ದೇವರ ಚಿತ್ತದಲ್ಲಿ ಒಂದು ಕುಟುಂಬವು ಬೆಳೆಯುತ್ತಾ ಸಾಗುತ್ತಾ ಬರಬೇಕಾದ್ರೆ ಆ ಕುಟುಂಬವನ್ನು ಸ್ಥಾಪಿಸುವಂತಹ ಸಂದರ್ಭದಲ್ಲಿಯೇ ದೇವರ ಚಿತ್ತವನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ನಾವು ಕುಟುಂಬ ಜೀವಿತವನ್ನು ಸೇರಬೇಕು. ದೇವರ ಚಿತ್ತದಲ್ಲಿ ಸಂಯೋಜಿಸಲ್ಪಟ್ಟಂತಹ ಕುಟುಂಬವೇ ದೇವರ ಚಿತ್ತಕ್ಕನುಗುಣವಾಗಿ ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನನ್ನ ಈ ಮೊದಲನೆಯ ಸಂದೇಶದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಜೀವನ ಸಂಗಾತಿಯನ್ನು ದೇವರ ಚಿತ್ತದಲ್ಲಿ ಕಂಡುಕೊಳ್ಳಬೇಕು. ಫೈಂಡಿಂಗ್ ಯುವರ್ ಪಾರ್ಟ್ನರ್ ಇನ್ ದ ವಿಲ್ ಆಫ್ ಗಾಡ್. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ನಮ್ಮ ಜೀವಿತದ ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಅದರಲ್ಲಿ ಪ್ರಾಮುಖ್ಯವಾಗಿ ದೇವರ ಚಿತ್ತಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಎಂಬಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಶ್ರೀ ಪೌಲನು ಹೇಳುವಂತಹ ಒಂದು ನುಡಿಯನ್ನು ನಾನು ಇಲ್ಲಿ ಓದಿಕೊಳ್ಳುತ್ತೇನೆ. ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಂಡವರಾಗಿರ್ರಿ. ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಪೌಲನು ಎಫೆಸದವರಿಗೆ ಇಲ್ಲಿ ಬರೆಯುವನಾಗಿದ್ದಾನೆ. ಅದಕ್ಕಿಂತ ಮೊದಲು ಅವನು ಹೇಳಿರುವಂಥದ್ದು ಬುದ್ಧಿಹೀನರಾಗಿ ನಡೆಯಬೇಡಿರಿ. ಕರ್ತನ ಚಿತ್ತವನ್ನು ವಿಚಾರಿಸಿ ತಿಳಿದುಕೊಳ್ಳದೆ ತಮ್ಮಿಷ್ಟ ಬಂದ ಹಾಗೆ ಜೀವಿಸ್ತಾ ಇರುವಂಥದ್ದು ಒಂದು ಬುದ್ಧಿಹೀನತೆ ಎಂಬುದಾಗಿ ಮೊದಲನೇದಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಕುಟುಂಬ ಜೀವಿತದಲ್ಲಿಯೂ ಕರ್ತನ ಚಿತ್ತವನ್ನು ವಿಚಾರಿಸದೆ ಇಷ್ಟ ಬಂದ ಹಾಗೆ ನಾವು ಒಂದು ವಿವಾಹ ಸಂಬಂಧಕ್ಕೆ ಸೇರಿದರೆ ಅದು ಏನೋ ನಮ್ಮ ಜೀವಿತದಲ್ಲಿ ಆಗಿ ಹೋದಂತಹ ಒಂದು ಬುದ್ಧಿಹೀನತೆ ಮಾತ್ರ. ಅದರಿಂದ ಪಾರಾಗಬೇಕಾದರೆ ಇನ್ನು ದೇವರೇ ನಮಗೆ ಸಹಾಯ ಮಾಡಬೇಕು. ಮಾತ್ರವಲ್ಲದೆ ದೇವರ ಚಿತ್ತವನ್ನ ತಿಳಿದುಕೊಳ್ಳುವುದು ಹೇಗೆ ಎಂಬುದಾಗಿ ಇಲ್ಲಿ ಪೌಲನು ವಿವರಿಸುತ್ತಾ ಇದ್ದಾನೆ. ಆತನಲ್ಲಿ ಹೇಳುವಂತಹ ಮಾತು ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಹಾಗಾದರೆ ಒಂದು ವಿಚಾರಣೆ ನಡೆಯಬೇಕು. ವಿಚಾರಿಸಿದರೆ ಮಾತ್ರವೇ ಕರ್ತನ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾವುದಾದರೂ ಒಂದು ವ್ಯಕ್ತಿಗೆ ಒಂದು ವಿವಾಹದ ಸಂದರ್ಭ ಬಂದೊದಗಿದರೆ ಅವರಿಗೋಸ್ಕರ ಅವರು ಹುಡುಕುತ್ತಿರುವಂತಹ ಗಂಡಾಗಲಿ ಹೆಣ್ಣಾಗಲಿ ಅವರ ವಿಷಯವಾಗಿ ಅನೇಕ ವಿಷಯಗಳನ್ನು ನಾವು ವಿಚಾರಿಸುವವರಾಗಿದ್ದೇವೆ. ಕೆಲವರು ವಿಚಾರಣೆ ಯಾವುದನ್ನು ಮಾಡದೆ ಮದುವೆ ಆಗಿಕೊಳ್ಳುತ್ತಾರೆ. ಅವಳನ್ನು ಕಂಡಾಗ ನನಗೆ ಇಷ್ಟವಾಯಿತು, ಅವನನ್ನು ನೋಡಿದಾಗ ನನಗೆ ಇಷ್ಟವಾಯಿತು, ಇಷ್ಟ ಬಂದದ್ರಿಂದ ಇಷ್ಟದ ಹಾಗೆ ನಾವು ಜೀವಿಸಿಕೊಳ್ಳುತ್ತೇವೆ ಎಂಬುದಾಗಿ ಯಾವ ವಿಚಾರಣೆಯೂ ಇಲ್ಲದೆ ಜೀವಿಸುವಂತವರಿದ್ದಾರೆ. ಅವರ ಜೀವಿತದಲ್ಲಿ ಆಗಿ ಹೋದಂತಹ ಅನಾಹುತಗಳೆಲ್ಲ ಒಂದು ವೇಳೆ ನಮ್ಮ ಮುಂದೆ ಒಂದು ದೊಡ್ಡ ಉದಾಹರಣೆಯಾಗಿ ಉಳಿದಿದೆ. ಆದರೆ ಕೆಲವರು ವಿಚಾರಿಸುತ್ತಾರೆ, ಈ ವ್ಯಕ್ತಿಯ ಕುಟುಂಬದ ಹಿನ್ನೆಲೆ ಏನು, ಇವರ ಚರಿತ್ರೆ ಏನು, ಇವರ ಕುಟುಂಬದಲ್ಲಿ ಏನಾದರೂ ನ್ಯೂನತೆಗಳು ಉಂಟಾಗಿದೆಯೋ, ಇಂಥ ವಿಷಯಗಳನ್ನು ವಿಚಾರಿಸುತ್ತಾರೆ. ಇನ್ನು ಕೆಲವರು ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ಅವರು ವಿಚಾರಿಸುತ್ತಾರೆ. ಒಂದು ವೇಳೆ ಇವಳನ್ನ ಮದುವೆ ಆದರೆ ನನಗೆ ಆರ್ಥಿಕವಾದ ಲಾಭವೇನು, ಒಂದು ವೇಳೆ ಇವನ ಜೊತೆಯಲ್ಲಿ ನಾನು ಸೇರಿಕೊಂಡರೆ ಅದರಿಂದ ನನಗೆ ಯಾವ ಲಾಭವಿದೆ, ಎಷ್ಟು ಸಂಬಳ ಇವರು ಗಳಿಸಬಹುದು, ಎಷ್ಟು ಆಸ್ತಿ ಇವರ ಹಿನ್ನೆಲೆಯಲ್ಲಿದೆ, ಈ ವಿಚಾರಣೆಗಳೆಲ್ಲ ವಿಚಾರಿಸುವವರಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದು ಕರ್ತನ ಚಿತ್ತ ಏನು ಎಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಅದರಿಂದ ಬೇರೆ ಎಲ್ಲಾ ವಿಷಯಗಳನ್ನು ವಿಚಾರಿಸುವಂಥದ್ದು ಒಳ್ಳೆಯದೇ, ಅದು ಕೆಟ್ಟದ್ದು ಎಂಬುದಾಗಿ ನಾನು ಹೇಳುವುದಿಲ್ಲ. ಯಾಕಂದರೆ ಒಂದು ಕುಟುಂಬಕ್ಕೆ ಸೇರುವಂತಹ ಹೆಣ್ಣೋ ಗಂಡೋ ಒಂದು ಕುಟುಂಬಕ್ಕೆ ಬರಬೇಕು ಎಂಬಂಥದ್ದು ಒಳ್ಳೆಯದು. ಆದರೆ ಮಾತ್ರವೇ ಆ ಕುಟುಂಬದಲ್ಲಿ ಸಂತೋಷವೂ ಸಮಾಧಾನವೂ ಇರುವುದು. ಕನ್ನಡದಲ್ಲಿ ಸಾಧಾರಣವಾಗಿ ಹೇಳುವಂತಹ ಒಂದು ಗಾದೆ ಉಂಟು, ನಾರಿ ಮುನಿದರೆ ಮಾರಿ ಎಂಬುದಾಗಿ. ಅನೇಕ ಮನೆಗಳಲ್ಲಿ ಮಾರಿಗಳು ಬಂದು ಸೇರಿಕೊಂಡಿದೆ. ಇದಕ್ಕೆಲ್ಲ ಇರುವಂತಹ ಕಾರಣ ಏನಂತ ಹೇಳಿದರೆ ವಿಚಾರಣೆ ಇಲ್ಲದೆ ಆದದ್ದರಿಂದ. ಅದರಿಂದ ಇಲ್ಲಿ ಹೇಳುವಂಥದ್ದು ನೀವು ವಿಚಾರಿಸಿ ತಿಳಿದುಕೊಳ್ಳಿರಿ, ಕರ್ತನ ಚಿತ್ತ ಏನು ಎಂಬುದನ್ನು ವಿಚಾರಿಸಿಕೊಳ್ಳಿರಿ. ನನ್ನನ್ನು ಕೇಳುತ್ತಿರುವಂತಹ ಯವನಸ್ಥೆಯರಾದಂತಹ ವಿವಾಹಕ್ಕೋಸ್ಕರ ಎದುರು ನೋಡುತ್ತಿರುವಂತಹ ನನ್ನ ಯವನ ಮಿತ್ರರೇ, ಹಾಗೂ ತಮ್ಮ ಮಕ್ಕಳಿಗೋಸ್ಕರ
ಹೆಣ್ಣನ್ನೋ ಗಂಡನ್ನೋ ಹುಡುಕಾಡುತ್ತಿರುವಂತಹ ತಂದೆ ತಾಯಿಗಳಾಗಿರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ವಿಚಾರಿಸಬೇಕು. ಆದರೆ ಆ ಕುಟುಂಬದ ಹಿನ್ನೆಲೆಯನ್ನು ವಿಚಾರಿಸುವ ಮೊದಲು, ಆ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ವಿಚಾರಿಸುವ ಮೊದಲು ಕರ್ತನ ಚಿತ್ತವು ಏನು ಎಂಬುದನ್ನು ನೀವು ಮೊದಲು ವಿಚಾರಿಸಿ ತಿಳಿದುಕೊಳ್ಳಬೇಕು. ಕರ್ತನ ಚಿತ್ತವನ್ನು ನಾನು ಹೇಗೆ ವಿಚಾರಿಸಿ ತಿಳಿದುಕೊಳ್ಳಬಹುದು? ಒಂದು ವೇಳೆ ಕರ್ತನ ಚಿತ್ತವನ್ನ ಅರಿತುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಒಂದು ಸಂದೇಶವನ್ನು ಪೂರ್ತಿಯಾಗಿ ಕೊಡಬೇಕಾಗುತ್ತದೆ. ಅದರಿಂದ ಅದಕ್ಕೆ ನಾನು ಈಗ ಇಳಿದು ಹೋಗೋದಿಲ್ಲ. ಆದರೆ ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಕರ್ತನು ತನ್ನ ವಾಕ್ಯದಲ್ಲಿ ಕೆಲವು ತತ್ವಗಳನ್ನು ಕ್ರೈಸ್ತ ಕುಟುಂಬಗಳಿಗೆ ಕೊಟ್ಟಿದ್ದಾನೆ. ಆ ತತ್ವಗಳಿಗೆ ವಿರುದ್ಧವಾದದ್ದು ಯಾವುದು ಆತನ ಚಿತ್ತಕ್ಕೆ ಒಳಪಟ್ಟದ್ದಲ್ಲ ಎಂಬುದನ್ನು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ವಾಕ್ಯದಲ್ಲಿ ಬಾರದು ಎಂಬುದಾಗಿ ಹೇಳಿದಂತಹ ವಿಷಯವನ್ನ ನಾವು ಎತ್ತಿ ಹಿಡಿದುಕೊಂಡು 7 ದಿವಸ ಉಪವಾಸ ಮಾಡಿ ಹೊಟ್ಟೆಗೆ ಹೊಡೆದುಕೊಂಡು ಕರ್ತನೆ ನಿನ್ನ ಚಿತ್ತವನ್ನ ತಿಳಿಸು ಎಂಬುದಾಗಿ ನೀವು ಒದ್ದಾಡಿದರೂ ಯಾವ ಉತ್ತರವೂ ಕರ್ತನಿಂದ ನಿಮಗೆ ದೊರಕೋದಿಲ್ಲ. ಯಾಕಂದ್ರೆ ಕರ್ತನ ಚಿತ್ತವು ಈಗಾಗಲೇ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದೇನೆಂದರೆ, ಯಾವ ರೀತಿಯಲ್ಲಿಯೂ ವಾಕ್ಯಕ್ಕೆ ವಿರುದ್ಧವಾದಂತಹ ಒಂದು ವಿವಾಹವು ನಡೆಯಬಾರದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದರಿಂದ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಬೇಕು ಎಂಬುದನ್ನು ನಾವು ಪ್ರಥಮವಾಗಿ ಕಾಣುವವರಾಗಿದ್ದೇವೆ. ಇನ್ನೊಂದು ಕ್ರೈಸ್ತ ವಿವಾಹದ ಬಗ್ಗೆ ನಾವು ನೋಡುವಾಗ, ಒಂದು ಕ್ರೈಸ್ತ ವಿವಾಹವು ಹಲವು ಸಾಧ್ಯತೆಗಳಿಂದ ಯಾವುದಾದರೂ ಒಂದನ್ನು ಆರಿಸುವುದಲ್ಲ, ಬದಲು ದೇವರ ಚಿತ್ತದಲ್ಲಿರುವ ಏಕ ಸಾಧ್ಯತೆಯನ್ನ ಕಂಡುಕೊಳ್ಳುವುದರಿಂದಲೇ ನೆರವೇರುತ್ತದೆ. ನಾನು ಹೇಳಿದ ಮಾತು ನಿಮಗೆ ಅರ್ಥವಾಗಿರಬಹುದು, ಇಲ್ಲದಿದ್ದರೆ ಮತ್ತೊಮ್ಮೆ ನಾನು ಅದನ್ನು ವಿವರಿಸಿ ಹೇಳುತ್ತೇನೆ. ಅನೇಕರು ನೆನೆಸುವಂಥದ್ದು, ಒಂದು ವಿವಾಹವನ್ನು ಅಥವಾ ನನಗೋಸ್ಕರ ಒಂದು ಜೀವಿತ ಸಂಗಾತಿಯನ್ನ ನಾನು ಆರಿಸಿಕೊಳ್ಳಬೇಕಾದ್ರೆ ಸಾಲಾಗಿ ಒಂದಷ್ಟು ಜನ ನಿಂತಿರುತ್ತಾರೆ. ಒಂದು 12 ಹುಡುಗಿಯರು, ಅಲ್ಲಾದ್ರೆ ಒಂದು 10 ಹುಡುಗರು. ಇದರಲ್ಲಿ ಯಾವುದು ಬೆಸ್ಟ್ ಎಂಬುದಾಗಿ ನಾವು ಹುಡುಕಿ ತಿಳಿದುಕೊಳ್ಳಬೇಕು. ಇನ್ನು ಇದರಲ್ಲಿ 1-2 ಬೆಸ್ಟ್ ಆಗಿ ತೋರುತ್ತೆ, ಇದರಲ್ಲಿ ಯಾವುದು ಎಂಬುದಾಗಿ ಹೇಳಿದಾಗ ಕೆಲವರು ಟಾಸ್ ಹಾಕಿ ನೋಡುವಂಥದ್ದು ಇದೆ. ಅದಲ್ಲ ಇಲ್ಲಿ ಹೇಳುವಂಥದ್ದು. ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಅನೇಕ ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ಳುವಂಥದ್ದಲ್ಲ ದೇವರ ಚಿತ್ತ ಎಂಬಂಥದ್ದು. ದೇವರ ಚಿತ್ತ ಎಂಬಂಥದ್ದು ಏಕವಾಗಿರುವಂತಹ ಒಬ್ಬಳೇ ಒಬ್ಬ ವ್ಯಕ್ತಿ, ಆಕೆಯನ್ನು ದೇವರು ನಿನಗೋಸ್ಕರ, ಆತನನ್ನು ದೇವರು ನಿನಗೋಸ್ಕರ ಸಿದ್ಧ ಮಾಡಿದ್ದಾನೆ. ಆ ಆಯ್ಕೆಯನ್ನು ಕಂಡುಕೊಳ್ಳುವಂಥದ್ದೇ ಯಥಾರ್ಥವಾದ ದೇವರ ಚಿತ್ತ. ಆದುದರಿಂದ ದೇವರ ಚಿತ್ತವು ಏಕವಾಗಿರುವುದರಿಂದ ಆಯ್ಕೆಯ ಒಂದು ಸಮಸ್ಯೆ ಅಲ್ಲಿ ಉಂಟಾಗೋದಿಲ್ಲ. ಇವತ್ತು ನಮ್ಮಲ್ಲಿ ಅನೇಕರು ತಪ್ಪಿ ಹೋಗುವಂಥದ್ದು ಆಯ್ಕೆ. ಅಲ್ಲಿಂದ ಒಂದು ಆಲೋಚನೆ ಬಂದಿದೆ, ಇಲ್ಲಿಂದ ಒಂದು ಆಲೋಚನೆ ಬಂದಿದೆ, ಅದಾದ್ರೆ ಇಷ್ಟು ಸಿಕ್ಕುತ್ತದೆ, ಇದಾದ್ರೆ ಇಷ್ಟು ಸಿಗ್ತದೆ, ಅದಾದ್ರೆ ಇಷ್ಟು ಲಾಭವಿದೆ, ಆದ್ರೆ ಕೆಲವು ನಷ್ಟಗಳಿದೆ, ಇದಾದ್ರೆ ಕೆಲವು ನಷ್ಟಗಳಿದ್ದರೂ ಬೇರೆ ಕೆಲವು ಒಳ್ಳೆಯದು ಇದೆ, ಇದರಲ್ಲಿ ಯಾವುದನ್ನ ಆರಿಸಿಕೊಳ್ಳಬೇಕು? ಹೀಗೆ ಹಲವನ್ನ ಮುಂದಿಟ್ಟುಕೊಂಡು ನೀವು ಸಂತೆಗೆ ಹೋಗಿ ಮೀನನ್ನು ಹೆಕ್ಕೋ ಹಾಗೆ ಇಷ್ಟ ಬಂದದ್ದನ್ನ ಹೆಕ್ಕಿಕೊಳ್ಳುವಂಥದ್ದಲ್ಲ. ಒಂದೇ ಒಂದು ಮಾತ್ರ ನಿನಗೋಸ್ಕರ ದೇವರು ಸಿದ್ಧ ಮಾಡಿರುವಂತಹ ಆ ವ್ಯಕ್ತಿ. ಆದ್ರಿಂದ ನಾನು ಮೊದಲನೇದಾಗಿ ಇಲ್ಲಿ ಹೇಳುವುದಕ್ಕೆ ಇಷ್ಟಪಡುವಂಥದ್ದು, ನನ್ನ ಪ್ರಿಯ ಸಹೋದರಿಯರೇ, ಯವನಸ್ಥೆಯರೇ, ಯಾವ ರೀತಿಯಲ್ಲಿಯೂ ಹಲವು ಆಲೋಚನೆಗಳನ್ನು ಮುಂದಿಟ್ಟುಕೊಂಡು ಅದರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ಳೋಣ ಎಂಬಂಥದ್ದಲ್ಲ. ಕರ್ತನೆ, ನಿನ್ನ ಚಿತ್ತವು ಒಂದೇ ಆಗಿದೆ. ನನಗೋಸ್ಕರ ನೀನು ಸೃಷ್ಟಿಯಲ್ಲಿಯೇ ಒಂದು ವ್ಯಕ್ತಿಯನ್ನು ಸೃಷ್ಟಿಸಿದ್ದಿ, ನನಗೋಸ್ಕರ ಒಬ್ಬ ವ್ಯಕ್ತಿಯನ್ನು ನೀನು ಕಲ್ಪಿಸಿದ್ದಿ. ಆ ವ್ಯಕ್ತಿ ಯಾರು ಎಂಬುದನ್ನು ನನಗೆ ತೋರಿಸಿ ಕೊಡು ಎಂಬಂತಹ ಒಂದೇ ಒಂದು ಪ್ರಾರ್ಥನೆ ಮಾತ್ರ ನಮ್ಮದಾಗಿರಬೇಕು. ಇನ್ನು ಅನೇಕರು ಸೌಂದರ್ಯಕ್ಕೆ ಮಾರು ಹೋಗುತ್ತಾರೆ. ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾಳೆ, ಅದರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ? ನಾನು ಒಂದು ವಿಷಯ ಹೇಳ್ತೇನೆ, ಈ ಸೌಂದರ್ಯಕ್ಕೆ ಮಾತ್ರ ನಾವು ಮಾರು ಹೋಗುವವರಾಗಿರಬಾರದು. ಅದು ದೇವರ ವಾಕ್ಯದಲ್ಲಿ ಬಹಳ ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ನಾವು ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಓದುವಂತಹ ಒಂದು ಮಾತು. ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ, ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ. ಸೌಂದರ್ಯ ಉಂಟು, ತುಂಬಾ ನೋಡ್ಲಿಕ್ಕೆ ಸುಂದರಳಾಗಿದ್ದಾಳೆ, ಇವಳಷ್ಟು ಒಳ್ಳೆಯವಳು ಬೇರೆ ಯಾರು ಇಲ್ಲ ಎಂಬುದಾಗಿ ನೆನೆಸಿಕೊಂಡರೆ ವಾಕ್ಯ ಹೇಳುವಂಥದ್ದೇನು? ಅದು ಹಂದಿಯ ಮೂತಿಗೆ ಚಿನ್ನದ ಮೂಗುತಿ ಹಾಕಿದ ಹಾಗೆ ಎಂಬುದಾಗಿ. ಆದ್ರಿಂದ ಯವನಸ್ಥರೇ, ದಯಮಾಡಿ ಜಾಗ್ರತೆ ಮಾಡ್ರಿ. ಎಲ್ಲಿಯೋ ಯಾವುದೋ ಕ್ಯಾಂಪ್ಗೆ ಹೋದಾಗ, ಎಲ್ಲಿಯೋ ಯಾವುದೋ ಕಾನ್ಫರೆನ್ಸ್ಗೆ ಹೋದಾಗ, ಎಲ್ಲಿಯೋ ಯಾವುದೋ ಒಂದು ಬೇರೆ ವಿಷಯಕ್ಕೆ ಹೋದಾಗ ಅಲ್ಲಿ ಸುಂದರಳಾದಂತಹ ಒಬ್ಬ ಯುವತಿಯನ್ನು ಕಂಡುಕೊಂಡು ಇವಳೇ ದೇವರ ಚಿತ್ತ ಎಂಬುದಾಗಿ ಆ ಸೌಂದರ್ಯದ ಆಧಾರದಲ್ಲಿ ಯಾರನ್ನು ಆರಿಸಿಕೊಳ್ಳಬೇಡಿರಿ. ಅದರ ಬಗ್ಗೆ ದೇವರ ವಾಕ್ಯ ಹೇಳಿದ್ದರೂ ನಾವು ಕೇಳಿದ್ದೇವೆ. ಅದು ನಿಮ್ಮ ಜೀವಿತದಲ್ಲಿ ಹಾಗೆ ಆಗಬಾರದು. ಅದರಿಂದ ಸೌಂದರ್ಯದ ಹಿಂದೆ ಹೋಗಬಾರದು. ಇನ್ನು ಸ್ತ್ರೀಯರು ಸಹ, ಯವನಸ್ಥಿಯರು
ಸಹ ನೆನೆಸಿಕೊಳ್ಳಬೇಕಾದದ್ದು, ಅವನು ನೋಡ್ಲಿಕ್ಕೂ ಬಹಳ ಸುಂದರನಾಗಿದ್ದಾನೆ, ಬಹಳ ಆರೋಗ್ಯವಂತನಾಗಿದ್ದಾನೆ, ಬಹಳ ಹ್ಯಾಂಡ್ಸಮ್ ಆಗಿದ್ದಾನೆ, ಇವನೇ ನನಗೆ ಬೇಕು ಎಂಬಂಥದ್ದು ಸರಿಯಾದದ್ದಲ್ಲ. ಇದೆಲ್ಲ ಒಂದು ಜ್ವರ ಬಂದ್ರೆ ಬಿದ್ದು ಹೋಗುವಂಥದ್ದೇ. ಆ ಆರೋಗ್ಯಕ್ಕೆಲ್ಲ ಹೆಚ್ಚು ಬೆಲೆ ಕೊಡಬೇಡ್ರಿ. ಆದ್ರಿಂದ ಕರ್ತನಲ್ಲಿ ನೀವು ಆತುಕೊಂಡು ಕರ್ತನಲ್ಲಿ ಭರವಸೆ ಇಟ್ಟುಕೊಂಡು ಮುಂದೆ ಹೋಗಬೇಕು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಮಾತ್ರವಲ್ಲ, ಇನ್ನು ಕೆಲವರು ಧನಕ್ಕೋಸ್ಕರ, ಹಣಕ್ಕೋಸ್ಕರ, ಸಂಪತ್ತಿಗೋಸ್ಕರ, ಸಂಪಾದನೆಗೋಸ್ಕರ ಕೆಲವರನ್ನು ಆರಿಸಿಕೊಳ್ಳುತ್ತಾರೆ. ಕೆಲವು ವರ್ಷಗಳ ಹಿಂದೆ ವಿವಾಹಿತನಾದಂತಹ ಒಬ್ಬ ಯವನಸ್ಥನನ್ನು ಭೇಟಿಯಾದಾಗ ಆತನು ವರಿಸಿದಂತಹ ಆ ಹುಡುಗಿಯನ್ನು ನಾನು ನೋಡಿದ ಮೇಲೆ ನಾನು ಅವನ ಹತ್ರ ಕೇಳಿದೆ, ಯಾಕೋ ಇದನ್ನು ಆರಿಸಿಕೊಂಡು ಎಂಬುದಾಗಿ ಕೇಳಿದಾಗ ಅವನು ಹೇಳಿದಂತ ಉತ್ತರ, ಹೇಗಾದ್ರೂ ಬದುಕಬೇಕಲ್ಲ ಅದಕ್ಕೋಸ್ಕರ ಆರಿಸಿಕೊಂಡೆ ಎಂಬುದಾಗಿ, ಬದುಕಲಿಕ್ಕಿರುವಂತಹ ಒಂದು ಮಾರ್ಗ ಎಂಬುದಾಗಿ ಅವನು ನೆನೆಸಿಕೊಂಡದ್ದು. ದೇವರ ವಾಕ್ಯ ಏನು ಹೇಳುತ್ತದೆ? ಅದೇ ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯದ 1ನೇ ವಾಕ್ಯ ಹೇಳುವಂಥದ್ದು, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಇಲ್ಲಿ ಬಹಳ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಎಷ್ಟು ಐಶ್ವರ್ಯವಿದ್ದರೂ, ಎಷ್ಟು ಸಂಪತ್ತಿದ್ದರೂ, ದೇವರ ವಾಕ್ಯ ಹೇಳುವಂಥದ್ದೇನು? ಒಂದು ಉತ್ತಮ ಹೆಸರು. ಸಮಾಜದಲ್ಲಿ ಆತನಿಗೆ ಆಕೆಗೆ ಇರುವಂತಹ ಸಾಕ್ಷಿ ಏನು ಎಂಬುದನ್ನ ನೀವು ನೋಡಿಕೊಳ್ಳಬೇಕು. ಅದು ದೇವರ ಚಿತ್ತ ಎಂಬುದಾಗಿ ನಾವು ನೋಡಿಕೊಳ್ಳುವರಾಗಿದ್ದೇವೆ. ಸತ್ಕೀರ್ತಿಯು ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರಿಂದ ಬರೇ ಆಸ್ತಿಯ ಮೇಲೆ ಅಥವಾ ಆರ್ಥಿಕತೆಯ ಮೇಲೆ ಮಾತ್ರ ನಿಮ್ಮ ವಿವಾಹವನ್ನು ನೀವು ಇಟ್ಟುಕೊಳ್ಳಬಾರದು. ಅದೇ 22ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ ನೋಡುತ್ತೇವೆ. ದೀನ ಭಾವವು ಯೆಹೋವನ ಭಯವೂ ಇದ್ದರೆ ಧನ ಮಾನ ಜೀವಗಳು ಇದು ದೇವರು ಕೊಡುವ ಫಲವಾಗಿದೆ. ಅಲ್ಲದೆ ಮೊದಲನೇ ಸ್ಥಾನ ಈ ಧನ ಮಾನ ಇವುಗಳಿಗೆ ನಾವು ಕೊಟ್ಟು ಆಮೇಲೆ ಚಿತ್ತವನ್ನು ಕಂಡುಕೊಳ್ಳೋಣ ಎಂಬುದಾಗಿ ಹೇಳಿದರೆ ಅದರಲ್ಲಿ ನಾವು ತಪ್ಪಿ ಹೋಗುತ್ತೇವೆ. ಆದ್ರಿಂದ ನನ್ನ ಪ್ರಿಯರೇ, ನಾವು ಇಲ್ಲಿ ನೆನೆಸಿಕೊಳ್ಳಬೇಕಾದ ಮೊದಲನೇ ವಿಷಯ, ವಿವಾಹಿತರಾಗುವವರು ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ವಿಚಾರಣೆ ಅಂತ ಹೇಳಿದರೆ ಸ್ವಲ್ಪ ಕಷ್ಟಪಡಬೇಕು, ಸ್ವಲ್ಪ ಕೆಲವರೊಂದಿಗೆ ವಿಚಾರಿಸಬೇಕು, ಕರ್ತನ ಮುಂದೆ ಕಾದು ಕೂತುಕೊಳ್ಳಬೇಕು. ಅಲ್ಲದೆ ಸುಮ್ಮನೆ ಒಂದು ಕೋಣೆಯಲ್ಲಿ ಹೋಗಿ ಬಾಗಿಲು ಹಾಕಿ ಮುಚ್ಚಿಕೊಂಡು ಮೇಲೆ ನೋಡುತ್ತಾ ಕೂತರೆ ಯೇಸು ಕ್ರಿಸ್ತನು ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಇದೇ ನಿನ್ನ ಹುಡುಗಿ ಎಂಬುದಾಗಿ ಯಾವುದೇ ದರ್ಶನ ನಿಮಗೆ ಕೊಡೋದಿಲ್ಲ. ಆ ಕಾಲ ಎಲ್ಲ ಹೋಯಿತು. ಅದರಿಂದ ಅಂಥದ್ದು ಯಾವುದನ್ನು ನಮ್ಮ ಮಧ್ಯದಲ್ಲಿ ನೀವು ತರೋದು ಬೇಡ. ವಿಚಾರಿಸಬೇಕಾದ ರೀತಿಯಲ್ಲಿ ವಿಚಾರಿಸಬೇಕಾದದ್ದನ್ನು ವಿಚಾರಿಸಬೇಕು, ಇಲ್ಲದಿದ್ದರೆ ನೀವು ತಪ್ಪಿ ಹೋಗುತ್ತೀರಿ ಎಂಬುದಾಗಿ ನೋಡುತ್ತೇವೆ. ಇನ್ನು ಈ ಕರ್ತನ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅನೇಕ ಅಂಶಗಳಿದ್ದರೂ ಎಲ್ಲವನ್ನು ಈ ಒಂದು ಸಂದೇಶದಲ್ಲಿ ಹೇಳುವುದಕ್ಕೆ ನನಗೆ ಸಮಯವಿಲ್ಲ. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಕರ್ತನ ಚಿತ್ತದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳ ವಿವಾಹ ಕಾರ್ಯದಲ್ಲಿ ಒಂದು ದೊಡ್ಡ ಸ್ಥಾನವಿದೆ. ಇದು ದೇವರ ವಾಕ್ಯಕ್ಕೆ ಅನುಗುಣವಾದಂತಹ ಒಂದು ವಿಷಯವೇ. ಅದರಿಂದ ಯವನಸ್ಥರಾದಂತಹ ನನ್ನ ಪ್ರಿಯ ಮಿತ್ರರೇ, ನಾನು ಇಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವರಿಗೆ ಸಲ್ಲತಕ್ಕಂತಹ ಗೌರವವನ್ನು, ಸ್ಥಾನವನ್ನು ನಿಮ್ಮ ವಿವಾಹ ಕಾರ್ಯದಲ್ಲಿ ನೀವು ಸಲ್ಲಿಸಬೇಕು. ಇದಕ್ಕೆ ವಾಕ್ಯಾಧಾರವಿದೆ. ಅಲ್ಲದೆ ನಾನು ಪ್ರಾಯಕ್ಕೆ ಬಂದ ಪುರುಷ, ನಾನು ಪ್ರಾಯಕ್ಕೆ ಬಂದಂತಹ ಯವನಸ್ಥೆ, ನನಗೆ ಇಷ್ಟ ಬಂದವರು ನಾನು ಆಗಿಕೊಳ್ಳುತ್ತೇನೆ, ಈ ಮುದುಕ ಯಾರು, ಈ ಮುದುಕಿ ಯಾರು ನಮ್ಮನ್ನ ಕೇಳೋದಕ್ಕೆ ಎಂಬುದಾಗಿ ಹೇಳಿ ನಿಮಗೆ ಜನ್ಮ ಕೊಟ್ಟು ನಿಮ್ಮನ್ನ ಸಾಕಿ ಸಲಹೆ ಈವರೆಗೆ ತಂದಂತ ನಿಮ್ಮ ತಂದೆ ತಾಯಿಗಳನ್ನು ಬದಿಗಿಟ್ಟು ಇಷ್ಟ ಬಂದ ಹಾಗೆ ಹೋಗುವುದಾದರೆ ಅದು ದೇವರ ವಾಕ್ಯದ ತತ್ವಕ್ಕೆ ತದ್ವಿರುದ್ಧವಾದಂತಹ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಒಂದು ವಾಕ್ಯವನ್ನು ಇಲ್ಲಿ ಓದಿಕೊಳ್ಳುತ್ತೇನೆ. ಮಲಾಕ್ಯನ ಪ್ರವಾದನ ಗ್ರಂಥದ 1ನೇ ಅಧ್ಯಾಯದ 6ನೇ ವಾಕ್ಯ. ಮಲಾಕ್ಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 6ನೇ ವಾಕ್ಯ. ಇಲ್ಲಿ ದೇವರು ತನ್ನ ಜನರೊಂದಿಗೆ ಕೇಳುವಂತಹ ಒಂದು ಪ್ರಶ್ನೆ, ನನ್ನ ನಾಮವನ್ನು ಧಿಕ್ಕರಿಸುವಾಗ ಯಾಜಕರೇ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ. ಅಲ್ಲಿ ನೋಡ್ರಿ, ಕರ್ತನು ಯಾಜಕರೊಂದಿಗೆ ಕೇಳುವಂತ ಮಾತು, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಆಳು ಧಣಿಗೆ ಭಯ ತೋರಿಸುವುದನ್ನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ? ನಾನು ತಂದೆಯಾಗಿರಲು ನನಗೆ ಸಲ್ಲತಕ್ಕ ಮಾನವ ಎಲ್ಲಿ ಎಂಬುದಾಗಿ ದೇವರು ಇಸ್ರಾಯೇಲರೊಂದಿಗೆ ಕೇಳುತ್ತಾನೆ. ಅದು ಪ್ರವಾದನೆ ವಾಕ್ಯ. ಅದಕ್ಕೂ ಈ ಹೊಸ ಒಡಂಬಡಿಕೆಗೂ ಯಾವುದೇ ಸಂಬಂಧವಿಲ್ಲ ಎಂಬುದಾಗಿ ಕೆಲವು ನಿಪುಣರು ಮುಂದೆ ಬಂದು ಕೆಲವು ವಾಕ್ಯಾಧಾರಗಳೆಲ್ಲ ತರುತ್ತಾರೆ. ಹೊಸ ಒಡಂಬಡಿಕೆಗೆ ಬರೋಣ. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗಲೂ ಬಹಳ ವ್ಯಕ್ತವಾಗಿ ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ಅಧೀನರಾಗಿರಿ ಎಂಬುದಾಗಿ ಹೇಳುವಂಥದ್ದನ್ನು, ಅದಕ್ಕೆ ನಾನು ಮುಂದೆ ಬರುತ್ತೇನೆ, ಅಲ್ಲಿ ವ್ಯಕ್ತವಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಆದುದರಿಂದ ಮಕ್ಕಳು ತಂದೆ ತಾಯಿಗಳನ್ನು ಮಾನಿಸಬೇಕು ಎಂಬಂಥದ್ದು ಕರ್ತನ ಚಿತ್ತಕ್ಕೆ ಒಳಪಟ್ಟಂತಹ ಒಂದು ವಿಷಯವಾಗಿದೆ. ಇದು ಆದಿಯಿಂದಲೇ ನಾವು ಕಾಣುವಂತಹ ದೇವರ ವಾಕ್ಯಕ್ಕೆ ಅನುಗುಣವಾದಂತಹ ಒಂದು ಸಂಪ್ರದಾಯವಾಗಿದೆ. ನಾವು ಸತ್ಯವೇದದಲ್ಲಿ ವಿವಾಹದ ಉದಾಹರಣೆಗಳಾಗಿ ನೋಡುವಾಗ
ವಿವರವಾಗಿ, ಪೂರ್ಣ ವಿವರವಾಗಿ, ಅಂದರೆ ಆಲೋಚನೆಯಿಂದ ಹಿಡಿದು ಹುಡುಕಾಟದಿಂದ ಹಿಡಿದು ವಿವಾಹವಾಗುವವರೆಗೆ ಎಲ್ಲವೂ ಚೆನ್ನಾಗಿ ಪೂರ್ಣವಾಗಿ ವಿವರಿಸಲ್ಪಟ್ಟಿರುವಂತಹ ಒಂದೇ ಒಂದು ಉದಾಹರಣೆ, ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೋಸ್ಕರ ಆತನು ಹುಡುಕಿದಂತಹ ಆ ಹುಡುಕಾಟ. ಆದಿಕಾಂಡ 24ನೇ ಅಧ್ಯಾಯದಲ್ಲಿ ಈ ವಿವರವನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಆದಿಕಾಂಡ 24ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದುವಾಗ, ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಿಗೆ ಅಭಿವೃದ್ಧಿಪಡಿಸಿದನು. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದಂತಹ ಹಿರಿಯ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶವನ್ನು ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಭೂಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಇಲ್ಲಿ ನಾವು ನೋಡುವಾಗ ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೋಸ್ಕರ ಒಂದು ಕನ್ಯೆಯನ್ನು ಹುಡುಕುವಂಥದ್ದು ಇಲ್ಲಿ ನಾವು ಕಾಣುವಂತಹ ಒಂದು ವಿಷಯ. ಇಲ್ಲಿ ತಂದೆ ತಾಯಿಗಳು, ಮನೆಯವರು ಆ ಮುನ್ಗೈಯನ್ನು, ಅಂದರೆ ಮೊದಲನೇ ಹೆಜ್ಜೆಯನ್ನು ಎತ್ತಿದ್ದಾರೆ. ನನ್ನ ಮಗನು ವಿವಾಹ ಪ್ರಾಯವಾಗಿದ್ದಾನೆ, ಅವನಿಗೆ ಒಂದು ಸರಿಯಾದ ಜೊತೆ ಉಂಟಾಗಬೇಕು ಎಂಬಂತಹ ಆಲೋಚನೆ ತಂದೆ ತಾಯಿಗಳ ಹೃದಯದಲ್ಲಿ ದೇವರು ಇಲ್ಲಿಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಆಮೇಲೆ ಆ ಅಧ್ಯಾಯವನ್ನು ಪೂರ್ತಿಯಾಗಿ ನಾವು ನೋಡುವಾಗ ನಾವು ಕಾಣುವಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯವೇ ಆಗಿದೆ, ತಂದೆ ತಾಯಿಗಳಿಗೆ ಮಕ್ಕಳ ವಿವಾಹ ಕಾರ್ಯದಲ್ಲಿರುವಂತಹ ಒಂದು ಒಳಗೊಳ್ಳುವಿಕೆ. ಇವತ್ತಿನ ದಿವಸಗಳಲ್ಲಿ, ಆಧುನಿಕ ದಿವಸಗಳಲ್ಲಿ ನಮ್ಮ ಸಮೂಹದಲ್ಲಿಯೂ ನಮ್ಮ ಸಮಾಜದಲ್ಲಿಯೂ ನಡೆಯುತ್ತಿರುವಂತಹ ಅತಿ ದೊಡ್ಡ ದ್ರೋಹವೆಂಬುದಾಗಿ ಹೇಳಿದರೆ, ಈ ಕಷ್ಟಪಟ್ಟು ಬೆಳೆಸಿ ಮೇಲೆ ತಂದಂತಹ ಈ ಮಕ್ಕಳು ಅವರು ಯವನಸ್ಥರಾದ ಮೇಲೆ ಈ ತಂದೆ ತಾಯಿಗಳಿಗೆ ಕಿಂಚಿತ್ತು ಬೆಲೆಯನ್ನು ಕೊಡದೆ ತಮಗೆ ಇಷ್ಟ ಬಂದ ಯಾರನ್ನೋ ಕಟ್ಟಿಕೊಂಡು ಎಲ್ಲಿಯೋ ಹೋಗಿ ವಾಸವಾಗುವಂಥದ್ದು. ಈ ತಂದೆ ತಾಯಿಗಳು ಸುರಿಸುವಂತಹ ಬಿಸಿ ಕಣ್ಣೀರಿದೆಯಲ್ಲ, ಒಂದು ದಿನ ನನ್ನ ಪ್ರಿಯ ಯವನಸ್ಥಳೆ, ಇದಕ್ಕೆ ನೀನು ಲೆಕ್ಕ ಕೊಡಲೇಬೇಕಾಗುತ್ತದೆ. ಯಾಕಂದ್ರೆ ವಾಕ್ಯದಲ್ಲಿ ಹೇಳುವಂತಹ ತತ್ವ ಇದೇ ಆಗಿದೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 1ನೇ 3 ವಾಕ್ಯಗಳಲ್ಲಿ ಅಲ್ಲಿ ಪೌಲನು ಹೇಳುವಂತಹ ಒಂದು ಸಿದ್ಧಾಂತವನ್ನು ನಾವು ನೋಡುತ್ತೇವೆ. ಎಫೆಸ 6ನೇ ಅಧ್ಯಾಯದ 1ನೇ 3 ವಾಕ್ಯಗಳಲ್ಲಿ, ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ, ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಇಲ್ಲಿ ಪೌಲನು ಬಹಳ ವ್ಯಕ್ತವಾಗಿ ಹೇಳುತ್ತಾನೆ, ಮಕ್ಕಳೇ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ಹೇಳಿದರೆ, ಕೆಲಸ ಸಿಕ್ಕಿ ಮೊದಲನೇ ಸಂಪಾದನೆ ಬಂದಾಗ ಅಮ್ಮನಿಗೊಂದು ಸೀರೆ, ಅಪ್ಪನಿಗೊಂದು ಕೋಟು, ಅದಲ್ಲ ಸನ್ಮಾನ ಎಂಬುದಾಗಿ ಹೇಳುವಂಥದ್ದು. ಬೇರೆ ಎಷ್ಟೋ ವಿಷಯಗಳು ಅವರನ್ನು ಸನ್ಮಾನಿಸಲಿಕ್ಕೋಸ್ಕರ ನಾವು ನೋಡುವರಾಗಿದ್ದೇವೆ. ಈ ಎಲ್ಲಾ ವಿಷಯಗಳನ್ನು ವಿವರಿಸಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲದಿದ್ದರೂ ನಾನು ಒಂದು ವಿಷಯವನ್ನು ಇಲ್ಲಿ ವ್ಯಕ್ತವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ನನ್ನ ಪ್ರಿಯ ಯವನಸ್ಥಿಯರೇ, ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರ ಕಷ್ಟಪಟ್ಟು ತಮ್ಮ ಜೀವಿತವನ್ನೇ ಮುಡಿಪಾಗಿಟ್ಟಂತಹ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದಕ್ಕೆ, ಸನ್ಮಾನಿಸುವುದಕ್ಕೆ ಅತ್ಯುನ್ನತವಾದ ಒಂದು ಮಾರ್ಗವೇ ಆಗಿದೆ ನಿಮ್ಮ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳುವಾಗ ಅವರಿಗೆ ದಕ್ಕಬೇಕಾದ ಸ್ಥಾನವನ್ನು ನೀವು ಕೊಡುವಂಥದ್ದು. ಅದಕ್ಕಿಂತಲೂ ಮಿಗಿಲಾದಂತಹ ಬೇರೊಂದಿಲ್ಲ. ಇದು ದೇವರ ವಾಕ್ಯದ ತತ್ವದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ವಿಷಯವಾಗಿದೆ. ಆದ್ದರಿಂದ ಜೀವಿತದ ಅತಿ ದೊಡ್ಡ ಕಾರ್ಯವಾದಂತಹ ವಿವಾಹ ವಿಷಯದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ಮಾನಿಸಬೇಕು ಎಂಬಂಥದ್ದು ಕರ್ತನ ಚಿತ್ತವಾಗಿದೆ. ಅದು ಕರ್ತನ ಚಿತ್ತಕ್ಕೆ ಒಳಪಟ್ಟಿದೆ. ಅಲ್ಲದೆ ತಂದೆ ತಾಯಿಗಳನ್ನು ಬದಿಗಿಟ್ಟು ಅವರಿಗೆ ಯಾವುದೇ ಒಂದು ಪಾಲು ಅದರಲ್ಲಿ ಇಲ್ಲ ಎಂಬುದಾಗಿ ಹೇಳಿಕೊಂಡು ಇಷ್ಟ ಬಂದ ಹಾಗೆ ಜೀವಿಸುವಂಥದ್ದಲ್ಲ. ಇನ್ನು ವಿವಾಹ ವಿಷಯದಲ್ಲಿ ತಂದೆ ತಾಯಿಗಳನ್ನು ಧಿಕ್ಕರಿಸುವಂತಹ ಮಕ್ಕಳಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ನಾವಿಂದು ನೋಡಿದ್ದೇವೆ. ಆ ಕುಟುಂಬಗಳು ಕಣ್ಣೀರಿನಲ್ಲಿಯೂ ನೋವಿನಲ್ಲಿಯೂ ಅವರು ಮುಂದುವರಿಯುತ್ತಾ ಇದ್ದಾರೆ. ಅದರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನಾನು ಒಂದು ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಅಪೊಸ್ತಲನಾದ ಪೌಲನು ತಿಮೋಥಿನಿಗೆ ಬರೆದಂತಹ 2ನೇ ಪತ್ರಿಕೆಯ 3ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯವನ್ನು ಓದುವಾಗ ಅಲ್ಲಿ ನಾವು ಕಾಣುವಂಥದ್ದು, ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವಂತೆಂಬುದನ್ನು ತಿಳಿದುಕೋ. ಮನುಷ್ಯನು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ಅದೆಲ್ಲ ಅಲ್ಲಿರಲಿ. ಆದ್ರೆ ಮತ್ತೊಂದು ವಿಷಯ ಅಲ್ಲಿ ಹೇಳುತ್ತಾನೆ, ತಂದೆ ತಾಯಿಗಳಿಗೆ ಅವಿಧೇಯರು. ತಂದೆ ತಾಯಿಗಳಿಗೆ ಅವಿಧೇಯರ ಒಂದು ಪದವನ್ನು ಮಾತ್ರ ನಾನು ಅಲ್ಲಿ ಎತ್ತಿ ಹೇಳುತ್ತೇನೆ. ಈ ಕಡೆ ಕಾಲದ ಲಕ್ಷಣಗಳು ಎಂಬುದಾಗಿ ಹೇಳಿದರೆ ನಾವು ನೋಡುತ್ತೇವೆ, ಇಸ್ರಾಯೇಲ್ಯರ ಮೇಲೆ ಪಾಲೆಸ್ತೀನ್ ಅವರು ಬಾಂಬ್ ಹಾಕ್ತಾರೆ, ಅದು ಕಡೆ ಕಾಲದ ಲಕ್ಷಣ. ಇನ್ನು
ಪ್ರಕಟಣೆ ಗ್ರಂಥದ ವೇದ ಪಠನ ಅದು ಕಡೆ ಕಾಲದ ಲಕ್ಷಣಗಳು. ಇದೆಲ್ಲ ದೊಡ್ಡ ದೊಡ್ಡ ವಿಷಯಗಳು, ಕಡೆ ಕಾಲದ ಲಕ್ಷಣ ಎಂಬುದಾಗಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ ಅರ್ಥವೇನು, ಇದೆಲ್ಲ ಕಡೆ ಕಾಲದ ಲಕ್ಷಣಗಳು. ಅದೆಲ್ಲ ಅಲ್ಲಿ ಇರಲಿ, ಅದೆಲ್ಲ ಹಾಗೆ ನಡೀತಾ ಇರಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೇರವಾಗಿಯೂ ಸ್ಪಷ್ಟವಾಗಿಯೂ ನಾವು ಕಾಣುವಂತಹ ಒಂದು ಲಕ್ಷಣ, ಕಡೆ ಕಾಲದ ಲಕ್ಷಣ, ಮಕ್ಕಳು ತಂದೆ ತಾಯಿಗಳಿಗೆ ಅವಿಧೇಯರಾಗಿರುವಂಥದ್ದು. ನನ್ನನ್ನು ಕೇಳುವಂತಹ ಮಕ್ಕಳೇ, ಚಿಕ್ಕ ಮಕ್ಕಳಿದ್ದಾರೆ, ಒಂದು ವೇಳೆ ಈ ಸಂದೇಶ ಅವರಿಗೆ ಪೂರ್ತಿಯಾಗಿ ಅರ್ಥವಾಗದಿದ್ದರೂ ನಾನು ಒಂದು ವಿಷಯ ನಿಮ್ಮೊಂದಿಗೆ ಹೇಳುತ್ತೇನೆ, ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ. ಅವಿಧೇಯರಾದರೆ ಅದು ಕಡೆ ಕಾಲದ ಲಕ್ಷಣ. ಆದುದರಿಂದಲೇ ಇವತ್ತಿನ ದಿವಸಗಳಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯರಾಗುವಂತಹ ಕುಟುಂಬಗಳು, ತಂದೆ ತಾಯಿಗಳಿಗೆ ಅವಿಧೇಯರಾಗುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಾ ಇದೆ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಇನ್ನು ಮಕ್ಕಳ ವಿವಾಹ ಕಾರ್ಯದಲ್ಲಿ ತಂದೆ ತಾಯಿಗಳಿಗೆ ಇರುವ ಒಂದು ಜವಾಬ್ದಾರಿಯೂ ಇದೆ. ನಾನು ಇಷ್ಟೊತ್ತು ಮಕ್ಕಳು ತಂದೆ ತಾಯಿಗಳನ್ನು ಹೇಗೆ ಮಾನಿಸಬೇಕು, ಹೇಗೆ ಅವರನ್ನು ಸನ್ಮಾನಿಸಬೇಕು, ಅವರ ಪಾಲು ಏನು ಎಂಬುದನ್ನು ನಾವು ಹೇಳುತ್ತಾ ಬಂದಿದ್ದೇನೆ. ಆದರೆ ಅಷ್ಟು ಮಾತ್ರವಲ್ಲ, ಇಲ್ಲಿ ತಂದೆ ತಾಯಿಗಳಿಗೂ ಒಂದು ದೊಡ್ಡ ಜವಾಬ್ದಾರಿ ತಮ್ಮ ಮಕ್ಕಳ ವಿವಾಹದ ಕುರಿತಾಗಿ ಇದೆ ಎಂಬುದನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ನಾನು ಒಂದು ವಾಕ್ಯವನ್ನು ಪ್ರಾರಂಭವಾಗಿ ಓದಿಕೊಳ್ಳುತ್ತೇನೆ. ಕೀರ್ತನೆಗಳ ಗ್ರಂಥ 127 ಅದರ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. 127ನೇ ಕೀರ್ತನೆಯ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಅಲ್ಲಿ ನಾವು ಕಾಣುವಂಥದ್ದು, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬುವವನು ಧನ್ಯನು. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ ಮಾಡುವಾಗ ಅಂತವರು ಅಪಮಾನ ಹೊಂದುವುದಿಲ್ಲ. ಇಲ್ಲಿ ನಾವು ನೆನೆಸಿಕೊಳ್ಳಬೇಕಾದದ್ದು, ಮಕ್ಕಳು ದೇವರು ತಾನೇ ತಂದೆ ತಾಯಿಗಳ ವಶಕ್ಕೆ ಒಪ್ಪಿಸಿಕೊಟ್ಟಂತಹ ಒಂದು ಹೊಣೆಯಾಗಿದೆ. ಇದು ವ್ಯಕ್ತವಾಗಿ ನೋಡ್ತೇವೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಎಂಬುದಾಗಿ. ಹಾಗಾದ್ರೆ ನಿಮ್ಮ ಮಕ್ಕಳು ಯಾರು? ನನ್ನ ಮಗ, ನನ್ನ ಮಗಳು, ನನಗೆ ಇಷ್ಟ ಬಂದಾಗ ನಾನು ಮಾಡುತ್ತೇನೆ, ನಾನು ಹೇಳಿದ್ದನ್ನು ನೀನು ಕೇಳಬೇಕು ಎಂಬುದಾಗಿ ಅವರ ಮೇಲೆ ಒಡೆತನವನ್ನು, ಯಜಮಾನತನವನ್ನು ಹೊಡೆದು ಸಾಧಿಸುವುದಕ್ಕೆ ನಿಮಗೆ ಸಾಧ್ಯವಿಲ್ಲ. ಯಾಕೆಂದ್ರೆ ವಾಕ್ಯ ಹೇಳುವಂಥದ್ದು, ನೀವು ಅವರ ಯಜಮಾನರಲ್ಲ. ತಂದೆ ತಾಯಿಗಳು ನೆನೆಸಿಕೊಳ್ಳಿರಿ, ನಿಮಗೆ ದೇವರು ಕೊಟ್ಟಿರುವಂತಹ ನಿಮ್ಮ ಮಕ್ಕಳು, ನೀವು ಅವರ ಒಡೆಯರಲ್ಲ, ನೀವು ಅವರ ಯಜಮಾನರಲ್ಲ. ಅವರು ದೇವರಿಂದ ನಿಮ್ಮ ಕೈಗಳಿಗೆ ತಾತ್ಕಾಲಿಕವಾಗಿ ಒಪ್ಪಿಸಲ್ಪಟ್ಟಂತಹ ಒಂದು ಹೊಣೆ ಮಾತ್ರವಾಗಿದೆ. ಆದ್ರಿಂದಲೇ ಕೆಲವು ಕುಟುಂಬಗಳಲ್ಲಿ ಮಕ್ಕಳಿಲ್ಲ, ಕೆಲವು ಕುಟುಂಬಗಳಿಗೆ ಮಕ್ಕಳಿದೆ. ಕೆಲವರಿಗೆ 1, ಕೆಲವರಿಗೆ 3, ಕೆಲವರಿಗೆ 5, ಇನ್ನು ಕೆಲವರಿಗೆ 1 ಡಜನ್ ಪೂರ್ತಿ. ಅದೆಲ್ಲ ದೇವರೇ ಕೊಟ್ಟದ್ದು ಎಂಬುದಾಗಿ ನಾನು ನಂಬುತ್ತೇನೆ. ಆದ್ರೆ ಇಲ್ಲಿ ಒಂದು ವಿಷಯ ಮಾತ್ರ ನೆನೆಸಿಕೊಳ್ಳಬೇಕು, ದೇವರು ನಿಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಜವಾಬ್ದಾರಿ, ಒಂದು ದೊಡ್ಡ ಹೊಣೆಯಾಗಿದೆ ನಿಮ್ಮ ಮಕ್ಕಳು. ಆದ್ರಿಂದ ನಿಮ್ಮ ಮಕ್ಕಳ ವಿಷಯದಲ್ಲಿ ನನಗೆ ಇಷ್ಟ ಬಂದವರೊಂದಿಗೆ ಅವಳ ಮದುವೆ ನಾನು ಮಾಡಿಸುತ್ತೇನೆ, ನನಗೆ ಇಷ್ಟ ಬಂದವನೊಂದಿಗೆ ಅವನ ಮದುವೆ ನಾನು ಮಾಡಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಸರಿಯಲ್ಲ. ಮಕ್ಕಳು ದೇವರು ತಾನೇ ತಂದೆ ತಾಯಿಗಳ ವಶಕ್ಕೆ ಒಪ್ಪಿಸಿಕೊಟ್ಟಿರುವಂತಹ ಒಂದು ಹೊಣೆಯಾಗಿದೆ. ಇದು ದೇವರ ವಾಕ್ಯದ ತತ್ವದಲ್ಲಿ ನಾನು ಹೇಳುತ್ತಿರುವಂಥದ್ದು. ಅದರಿಂದ ತಂದೆ ತಾಯಿಗಳು ಮಕ್ಕಳ ಯಜಮಾನರಲ್ಲ, ಬದಲು ದೇವರಿಂದ ನೇಮಿಸಲ್ಪಟ್ಟ ಮನೆ ವಾರ್ತೆಯವರು. ಮನೆ ವಾರ್ತೆಯವರು ಅಂದರೆ ಸ್ಟೀವರ್ಡ್ಸ್ ಎಂಬುದಾಗಿ ಆಂಗ್ಲ ಭಾಷಾಂತರದಲ್ಲಿ ನಾವು ನೋಡುವರಾಗಿದ್ದೇವೆ. ಮನೆ ವಾರ್ತೆಯವರು, ಒಳ್ಳೆ ಮನೆ ವಾರ್ತೆಯವನಾಗಿರಬೇಕು ಎಂಬುದಾಗಿ ಎಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ಈ ತಂದೆ ತಾಯಿಗಳಿಗೂ ಮಕ್ಕಳಿಗಿರುವಂತಹ ಸಂಬಂಧದಲ್ಲಿ ಪ್ರಾಮುಖ್ಯವಾದಂತಹ ಒಂದು ವಿಷಯವೇನು? ನೀವು ಒಡೆಯರಲ್ಲ, ನೀವು ಮನೆ ವಾರ್ತೆಯವರು. ಮನೆ ವಾರ್ತೆಯವರು ಅಂದ್ರೆ ಏನು? ಯಜಮಾನನು ನಮ್ಮ ಕೈಗೆ ಯಾವುದೋ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿ ದೂರ ದೇಶಕ್ಕೆ ಹೋಗಿದ್ದಾನೆ. ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡಲ್ಪಟ್ಟಂತಹ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅದರ ಪೂರ್ಣತೆಗೆ ಬಂದಾಗ ತಿರುಗಿ ಯಜಮಾನನಿಗೆ ಲೆಕ್ಕ ಕೊಡಬೇಕಾದವರು. ಅದೇ ಮನೆ ವಾರ್ತೆಯವನು ಎಂಬುದಾಗಿ ಹೇಳುವ ಆ ಪದದ ಅರ್ಥ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ಚಿತ್ತದಲ್ಲಿ ಮಕ್ಕಳನ್ನು ಬೆಳೆಸಿ ತಕ್ಕ ಸಮಯದಲ್ಲಿ ದೇವರ ಕೈಗಳಿಗೆ ತಿರುಗಿ ಒಪ್ಪಿಸಿಕೊಡಬೇಕಾದವರು. ಯಾವಾಗಲೂ ನೆನೆಸಿಕೊಳ್ಳಿರಿ, ಈ ಮಕ್ಕಳು ಯಾರು? ನಿಮಗೆ ದೇವರು ಕೊಟ್ಟಿರುವಂತಹ ಈ ಮಕ್ಕಳು ಯಾರು? ಅದು ದೇವರು ನಿಮಗೆ ಒಪ್ಪಿಸಿಕೊಡಲ್ಪಟ್ಟಿರುವಂತಹ ಒಂದು ಮನೆ ವಾರ್ತೆ ಮಾತ್ರವಾಗಿದ್ದರೆ, ಅಥವಾ ಒಂದು ಸ್ಟೀವರ್ಡ್ಶಿಪ್ ಮಾತ್ರವಾಗಿದ್ದರೆ ನಿಮ್ಮ ಜವಾಬ್ದಾರಿ ಏನು? ಕರ್ತನೆ ನಿನ್ನ ಚಿತ್ತ ಏನು ಎಂಬುದಾಗಿ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಇವರನ್ನ ಪಾಲಿಸಿ ಪೋಷಿಸಿ ಬೆಳೆಸಿ ತಕ್ಕ ಸಮಯ ಬಂದಾಗ ಅವರನ್ನು ತಿರುಗಿ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುವಂಥದ್ದು ಮಾತ್ರವೇ ನಿಮ್ಮ ಜವಾಬ್ದಾರಿ. ಆಮೇಲೆ ನಿಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗಿಯಿತು.
ಮುಗೀತಾ? ಹಾಗಾದ್ರೆ ಇನ್ನು ಮೇಲೆ ಅವ್ರ ಜೊತೆ ಸಂಬಂಧವಿಲ್ಲ. ವಾಕ್ಯ ಏನು ಹೇಳುತ್ತದೆ? ಈ ವಿವಾಹದ ವಿಷಯದಲ್ಲಿ ದೇವರ ವಾಕ್ಯಕ್ಕೆ ಒಂದು ತತ್ವ ಪ್ರಾರಂಭದಿಂದಲೇ ಇದೆ. ಅದೇನು? ಈ ಕಾರಣದಿಂದ ಒಬ್ಬ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಇನ್ನು ಒಂದೇ ದೇಹವಾಗಿದ್ದಾರೆ, ಅವರು ಎರಡಲ್ಲ. ಇದು ಹಳೆ ಒಡಂಬಡಿಕೆಯಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿಯೂ ಅಪೊಸ್ತಲರು ಪತ್ರಿಕೆಗಳಲ್ಲಿಯೂ ವ್ಯಕ್ತವಾಗಿ ಬರೆದಿರುವಂತಹ ಒಂದು ವಿಷಯವಾಗಿದೆ. ಆದ್ರಿಂದ ಈ ಮಕ್ಕಳು ಒಂದು ಸಮಯ ಬರುತ್ತದೆ, ಅವರು ನಿಮ್ಮನ್ನು ಬಿಟ್ಟು ಒಂದು ಕುಟುಂಬವಾಗಿ ತಮಗೆ ದೇವರು ಕೊಟ್ಟಂತಹ ವ್ಯಕ್ತಿಯೊಡನೆ ಸೇರಿಕೊಳ್ಳುವಂತ ದಿನ. ಅಲ್ಲಿಯವರೆಗೆ ನಿಮ್ಮ ಸ್ಟೀವರ್ಡ್ಶಿಪ್, ನಿಮ್ಮ ಮನೆವಾರ್ತೆತನ, ಅಲ್ಲಿಯವರೆಗೆ ಅವರು ನಿಮ್ಮ ಕೈಗಲ್ಲಿರಬೇಕು. ನೀವು ಅವರ ವಿಷಯವಾಗಿ ಚಿಂತಿಸಬೇಕು, ಅವರನ್ನು ಶಿಸ್ತುಪಡಿಸಬೇಕಾದಲ್ಲಿ ಶಿಸ್ತುಪಡಿಸಬೇಕು, ಅವರಿಗೆ ಮಾರ್ಗದರ್ಶನ ಕೊಡಬೇಕಾದಲ್ಲಿ ಮಾರ್ಗದರ್ಶನ ಕೊಡಬೇಕು. ಆದರೆ ನಿಮ್ಮ ಜವಾಬ್ದಾರಿ ಯಾವಾಗ ಮುಗಿಯುತ್ತದೆ? ನೀವು ನಿಮ್ಮ ಗಂಡನು ಅಥವಾ ನೀವು ನಿಮ್ಮ ಹೆಂಡತಿಯು ಇಷ್ಟು ವರ್ಷ ಹೇಗೆ ಕುಟುಂಬವಾಗಿ ಜೀವಿಸಿದ್ದೀರೋ ಅದೇ ರೀತಿಯ ಒಂದು ಜೀವಿತಕ್ಕೆ ಅವರು ಕಾಲಿಡುವಾಗ ನಿಮ್ಮ ಪ್ರಾಥಮಿಕ ಜವಾಬ್ದಾರಿಯಲ್ಲಿ ಮುಗಿಯಿತು. ಮತ್ತೆ ಅವರ ಜೀವಿತಕ್ಕೆ ನೀವು ಕೈ ಹಾಕಬೇಡಿರಿ. ಆದರೆ ದುರದೃಷ್ಟವಶಾತ್ ಇಂದು ನಮ್ಮ ಸಮಾಜದಲ್ಲಿ ನಡೆಯುವಂತ ವಿಷಯವೇನು? ಮಕ್ಕಳು ಬೆಳೆದು ವಿವಾಹ ಪ್ರಾಯಕ್ಕೆ ಬರುವವರೆಗೆ ಯಾರು ಆ ಮಕ್ಕಳ ವಿಷಯಕ್ಕೆ ತಲೆ ಹಾಕೋದಿಲ್ಲ. ಪರವಾಗಿಲ್ಲ, ನನ್ನ ಮಕ್ಕಳು ಅಂದ್ರೆ ನನಗೆ ಜೀವ, ಅವ್ರು ಇಷ್ಟ ಬಂದಾಗ ಜೀವಿಸಿಕೊಳ್ಳಿ, ಅವಳಿಗೆ ಬೇಕಾದ ಜೀನ್ಸ್ ಅವಳು ಹಾಕೊಳ್ಳಿ, ಅವನಿಗೆ ಬೇಕಾದ ಟೀ ಶರ್ಟ್ ಅವನು ಹಾಕೊಳ್ಳಿ, ಅವಳಿಗೆ ಬೇಕಾದ ಸಿನಿಮಾ ಅವಳು ನೋಡಲಿ, ಅವನಿಗೆ ಬೇಕಾದಂತ ಸರ್ಕಸ್ಗೆ ಅವನು ಹೋಗಲಿ, ಅವರಿಬ್ಬರು ಇನ್ನು ಒಟ್ಟಿಗೆ ಸ್ವಲ್ಪ ಸಮಯ ಹೋಗಬೇಕಾದ್ರೆ ಹೋಗಲಿ, ನಾವೆಲ್ಲ ಯಾಕೆ ಇದಕ್ಕೆ ಕೈ ಹಾಕಬೇಕು ಎಂಬುದಾಗಿ ಅವರ ವಿಷಯವಾಗಿ ಚಿಂತಿಸೋದೇ ಇಲ್ಲ. ಇವರು ಹೇಳಿದ ಕೋರ್ಸಿಗೆ ಇವರನ್ನ ಕಳಿಸುತ್ತೇವೆ, ಇವರಿಗೆ ಇಷ್ಟ ಬಂದದ್ದನ್ನೆಲ್ಲ ಇವರು ಮಾಡುತ್ತಾರೆ, ಅವರ ಬಗ್ಗೆ ಚಿಂತಿಸೋದಿಲ್ಲ. ಆಮೇಲೆ ಹೇಗೂ ಮಾಡಿ ಎಲ್ಲಿಂದಲೋ ಇವರ ದುಡ್ಡನ್ನು ನೋಡಿಯೋ ಸೌಂದರ್ಯವನ್ನು ನೋಡಿದರೋ ಇವರ ಚರ್ಮದ ಬಿಳುಪನ್ನು ನೋಡಿಯೋ ಎಲ್ಲಿಂದಲೋ ಒಂದು ಆಲೋಚನೆ ಬಂತು, ಒಂದು ವಿವಾಹವಾಯಿತು. ವಿವಾಹ ಆದ ಮೇಲೆ ಇವರ ಕುಟುಂಬಕ್ಕೆ ಮೂಗು ತೂರಿಸುವಂಥದ್ದು. ಅಲ್ಲಿಯವರೆಗೆ ಮಾಡಬೇಕಾದದನ್ನು ಮಾಡದೆ ಯಾವಾಗ ನೀವು ಮೂಗು ತೂರಿಸಬಾರದು ಆಗ ತೂರಿಸಲಿಕ್ಕೆ ಪ್ರಾರಂಭಿಸುವುದರಿಂದಲೇ ಇಂದು ಎಷ್ಟೋ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ. ಅದರಿಂದ ತಂದೆ ತಾಯಿಗಳೇ, ನನ್ನನ್ನು ಕೇಳುವಂತಹ ಪ್ರಿಯರೇ, ನೀವು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ನಿಮ್ಮ ಮಕ್ಕಳನ್ನು ನೀವು ಬಹಳ ಜಾಗೃತಿಯಿಂದ ಬೆಳೆಸಬೇಕು. ಆದರೆ ನೀವು ಅವರ ಒಡೆಯರಲ್ಲ. ಅವರ ವಿಷಯವಾಗಿ ನೀವು ಏನು ಮಾಡಬೇಕಾದರೂ, ಅವರ ಶಾಲೆ ಅಡ್ಮಿಷನ್ ಆಗಿರಬಹುದು, ಅವರ ಬೇರೆ ಯಾವುದೇ ಒಂದು ವಿಷಯವಾಗಿರಬಹುದು, ಅವರ ಆಟಕ್ಕೋಸ್ಕರ ಹೋಗೋ ಸಂದರ್ಭವಾಗಿರಬಹುದು, ಅವರ ವಿವಾಹಕ್ಕೋಸ್ಕರ ನೀವು ಆರಿಸುವಂತ ವ್ಯಕ್ತಿ ಆಗಿರಬಹುದು, ಮೊದಲು ಕೇಳಬೇಕಾದದ್ದು ಯಜಮಾನನೇ ನೀನು ನನ್ನ ಕೈಗೆ ಕೊಟ್ಟಿರುವಂತಹ ಈ ಒಂದು ಸ್ಟೀವರ್ಡ್ಶಿಪ್, ಈ ಒಂದು ಹೊಣೆ, ಇದಕ್ಕೆ ಈಗ ಒಂದು ಜೊತೆ ಬೇಕಂತೆ. ಆ ಜೊತೆ ಯಾರು ಎಂಬುದಾಗಿ ನೀನು ತೋರಿಸಿಕೊಡು ಎಂಬುದಾಗಿ, ಅಲ್ಲದೆ ನಿಮಗೆ ಇಷ್ಟ ಬಂದ ಯಾರನ್ನು ಕರೆದುಕೊಂಡು ಬಂದು ಅವರ ಜೊತೆ ಸೇರಿಸಿಕೊಂಡು ಬಿಟ್ಟು ಬಿಡುವಂಥದ್ದಲ್ಲ. ಇದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ದೇವರು ನೇಮಿಸಿದ ಸಮಯದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಅವರು ಕುಟುಂಬಸ್ಥರಾಗುವರು. ಆ ಸ್ಥಾನಕ್ಕೆ ಅವರನ್ನು ಸುರಕ್ಷಿತವಾಗಿ ಸೇರಿಸುವುದೇ ತಂದೆ ತಾಯಿಗಳ ದೊಡ್ಡ ಜವಾಬ್ದಾರಿ ಎಂಬುದಾಗಿ ನಾವು ನೋಡುತ್ತೇವೆ. ಅವರನ್ನು ಆ ಸ್ಥಾನಕ್ಕೆ ಸುರಕ್ಷಿತವಾಗಿ ಸೇರಿಸಬೇಕು. ಇವತ್ತು ಎಷ್ಟೋ ವಿವಾಹಗಳು ಕ್ರೈಸ್ತ ಲೋಕದಲ್ಲಿಯೇ ನಾನು ನೋಡಿದ್ದೇನೆ. ಮಾನಸಿಕವಾದ ಅಸ್ವಸ್ಥತೆ ಇರುವಂತಹ ವ್ಯಕ್ತಿಯನ್ನು ಏನಾದರೂ ಮಾಡಿ ಇದನ್ನೆಲ್ಲ ಮುಚ್ಚಿಟ್ಟು ಬಚ್ಚಿಟ್ಟು ಯಾರದ್ದಾದರೂ ತಲೆ ಮೇಲೆ ಕಟ್ಟಿ ಕೊಟ್ಟು ಬಿಟ್ಟರೆ ಅವರ ಮಾನಸಿಕಾವಸ್ಥೆ ಸರಿಯಾಗುತ್ತದೆ ಎಂಬ ಒಂದು ನಂಬಿಕೆ. ಅದು ಒಂದು ಉದಾಹರಣೆ ಮಾತ್ರ. ಇನ್ನು ಹೇಗೋ ಹೋಗಿ ಇಷ್ಟ ಬಂದಾಗ ಯಾರೊಂದಿಗೋ ಹೇಗೋ ಜೀವಿಸಿದಂತ ಒಂದು ವ್ಯಕ್ತಿಯನ್ನು ಚರಿತ್ರೆನೆಲ್ಲ ಮುಚ್ಚಿಟ್ಟು ನನ್ನ ಮಗಳಷ್ಟು ನನ್ನ ಮಗನಷ್ಟು ಒಳ್ಳೆಯವರು ಬೇರೆ ಯಾರು ಈ ಸಮೂಹದಲ್ಲಿ ಇಲ್ಲ ಎಂಬ ಭಾವನೆಯನ್ನು ಕೊಟ್ಟು ಯಾರದೋ ತಲೆ ಮೇಲೆ ಕಟ್ಟಿಡುವಂಥದ್ದು. ಇದೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯವನ್ನ ತರುವಂತಹ ವಿಷಯಗಳಾಗಿದೆ. ಅಂದ ತಂದೆ ತಾಯಿಗಳೇ, ಜಾಗ್ರತೆಯಿಂದ ನಿಮಗೆ ವಹಿಸಿಕೊಡಲ್ಪಟ್ಟಂತಹ ಹೊಣೆಯನ್ನು ನಿಭಾಯಿಸಿರಿ, ಅಲ್ಲದೆ ನಿಮಗೆ ಇಷ್ಟ ಬಂದ ಹಾಗೆ ಯಾರೊಂದಿಗೋ ಹೇಗೋ ಮಾಡಿ ಕಳಿಸಿಕೊಡುವಂಥದ್ದಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತಹ ನುಡಿಯನ್ನು ನಾನು ಒಮ್ಮೆ ಓದಿಕೊಳ್ಳುತ್ತೇನೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಕರ್ತನಿಗೆ ಮೆಚ್ಚುಗೆ ಆಗಿರುವಂತ, ಅಲ್ಲದೆ ನನಗೆ ಮೆಚ್ಚುಗೆ ಆಗಿರುವಂಥದ್ದಲ್ಲ.
ಕರ್ತನಿಗೆ ಮೆಚ್ಚುಗೆಯಾಗಿರುವಂತಹ ಬಾಲ ಶಿಕ್ಷೆ, ಆ ಶಿಕ್ಷೆ ಕೊಡಬೇಕಾದ ಸಮಯದಲ್ಲಿ ಶಿಕ್ಷೆ ಕೊಡಬೇಕು. ಉಪದೇಶ, ಬಾಲೋಪದೇಶ, ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಆ ರೀತಿ ಅವರನ್ನು ಸಾಕಿ ಸಲಹಬೇಕು ಎಂಬಂಥದ್ದು ಇದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ವಿಷಯವಾಗಿದೆ. ಇನ್ನು ಮಕ್ಕಳ ವಿವಾಹದ ವಿಷಯದಲ್ಲಿ ತಂದೆ ತಾಯಿಗಳು ಗಮನಿಸಬೇಕಾದ ಪ್ರಾಮುಖ್ಯವಾದ ಕೆಲವು ಪ್ರಾಯೋಗಿಕ ವಿಷಯಗಳನ್ನ ನಾನು ಇಲ್ಲಿ ಓದಿ ಹೇಳಿಕೊಳ್ಳುತ್ತೇನೆ. ಮಕ್ಕಳ ವಿವಾಹದ ವಿಷಯದಲ್ಲಿ ತಂದೆ ತಾಯಿಗಳು ಗಮನಿಸಬೇಕಾದ ಪ್ರಾಮುಖ್ಯವಾದ ಕೆಲವು ಪ್ರಾಯೋಗಿಕ ಅಂಶಗಳು. ನಾನು ಹೆಚ್ಚು ದೀರ್ಘವಾಗಿ ಹೇಳಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ, ನಾನು ಅದನ್ನು ಓದಿ ಹೇಳುತ್ತೇನೆ. ಮೊದಲು, ಒಂದನೇದು, ನಿಮ್ಮ ಮಕ್ಕಳು ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ಇರುವ ವ್ಯಾಪಾರ ವಸ್ತುಗಳಲ್ಲ. ಇದನ್ನು ನೆನೆಸಿಕೊಳ್ಳಿರಿ. ಹೇಳಿದ ಅರ್ಥ ಆಯ್ತಲ್ಲ? ದೇವರು ನನಗೆ ಕೊಟ್ಟಿರುವಂತಹ ಮಗನಾಗಲಿ ಮಗಳಾಗಲಿ ನನ್ನ ಸ್ವಾರ್ಥ ಲಾಭಕ್ಕೋಸ್ಕರ ಇರುವಂತಹ ಒಂದು ವ್ಯಾಪಾರ ವಸ್ತುವಲ್ಲ. ಯುವರ್ ಸನ್ ಆರ್ ಎ ಡಾಟರ್ ಈಸ್ ನಾಟ್ ಎ ಕಮರ್ಷಿಯಲ್ ಕಮಾಡಿಟಿ ದಟ್ ಯು ಕ್ಯಾನ್ ಗೇನ್ ಸಮಥಿಂಗ್ ಔಟ್ ಆಫ್ ದಮ್. ಇದನ್ನು ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಳಬೇಕು. ಇವತ್ತು ಎಷ್ಟೋ ತಂದೆ ತಾಯಿಗಳು ಅವರ ಮಕ್ಕಳು ಒಂದು ವ್ಯಾಪಾರ ವಸ್ತುವಾಗಿದ್ದಾರೆ. ಈ ಸಂಬಂಧಕ್ಕೆ ನಾವು ಒಪ್ಪಿಕೊಂಡರೆ ಇದರಿಂದ ನಮಗೆ ಲಾಭವಿದೆ, ನಮ್ಮ ಭವಿಷ್ಯಕ್ಕೆ ಲಾಭವಿದೆ, ನಮ್ಮ ಆರ್ಥಿಕತೆ ಭದ್ರವಾಗುತ್ತದೆ. ವರದಕ್ಷಿಣೆ ಎಂಬಂತಹ ಈ ಒಂದು ಪಿಡುಗಿನಿಂದ ಎಷ್ಟೋ ಕುಟುಂಬಗಳಿಂದ ಕಣ್ಣೀರು ಸುರಿಸುತ್ತಾ ಇದೆ. ಯಾಕೆ? ಮಕ್ಕಳನ್ನು ಆರ್ಥಿಕ ಸಂಪಾದನೆಗಿರುವಂತಹ ವ್ಯಾಪಾರ ವಸ್ತುಗಳನ್ನಾಗಿ ನಾವು ನೋಡಿಕೊಳ್ಳುವುದರಿಂದ. ಅವರವರ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಏನು ಕೊಡಬೇಕು ಅದು ಮಕ್ಕಳಿಗೂ ತಂದೆ ತಾಯಿಗಳಿಗೂ ಮಧ್ಯೆ ಬಿಟ್ಟಂತ ವಿಷಯ. ನಾನು ಮೊದಲು ಹೇಳಿದ್ದೇನೆ, ಒಂದು ಉದಾಹರಣೆ, ವರದಕ್ಷಿಣೆ ಆಧಾರದಲ್ಲಿ ನಡೆದಂತಹ ಒಂದು ವಿವಾಹ. ವಿದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಒಬ್ಬ ವರನು ಸ್ವದೇಶದಲ್ಲಿರುವಂತಹ ಒಂದು ವಧುವನ್ನು ವಿವಾಹವಾಗುವುದಕ್ಕೋಸ್ಕರ ಮನೆಯವರು ತೀರ್ಮಾನಿಸಿದ್ರು. ಹುಡುಗ ಇನ್ನು ಹುಡುಗಿಯನ್ನು ನೋಡ್ಲಿಲ್ಲ. ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ, ವಿಶ್ವಾಸಿ ಕುಟುಂಬದಲ್ಲಿ ನಡೆದಂತ ಒಂದು ಘಟನೆ, ಅಲ್ಲದೆ ಯಾವುದೇ ಒಂದು ಕತೆ ನಾನಿಲ್ಲಿ ಹೇಳ್ತಾ ಇಲ್ಲ. ಆವತ್ತಿನ ದಿವಸಗಳಲ್ಲಿ ದುಡ್ಡಿಗೆ ತುಂಬಾ ಬೆಲೆ ಇತ್ತು, ಇವಾಗಿನ ಹಾಗೆ ಅಲ್ಲ. 5 ಲಕ್ಷಕ್ಕೆ ಡೀಲ್ ಫಿಕ್ಸ್ ಆಯ್ತು. ಆವತ್ತಿನ 5 ಲಕ್ಷ ಇವತ್ತಿನ ಒಂದು 50 ಲಕ್ಷಕ್ಕೆ ಸಮಾನ. ಹುಡುಗ ಇನ್ನೂ ಹುಡುಗಿಯನ್ನು ನೋಡ್ಲಿಲ್ಲ. ಆದ್ರೆ ತಂದೆ ತಾಯಿಗಳು ಇವರ ಕಮರ್ಷಿಯಲ್ ಬಾರ್ಗೇನ್, ಇವರ ವ್ಯಾಪಾರ ಒಪ್ಪಂದ, 5 ಲಕ್ಷಕ್ಕೆ ನನ್ನ ಮಗನು ನಿನ್ನ ಮಗಳನ್ನು ಆಗುತ್ತಾನೆ ತೀರ್ಮಾನ ತೆಗೆದುಕೊಂಡರು. ಆಮೇಲೆ 2 ವಾರದ ಮೇಲೆ ಹುಡುಗ ಬಂದ ವಿದೇಶದಿಂದ ಹುಡುಗಿಯನ್ನು ನೋಡ್ಲಿಕ್ಕೆ. ಬಂದು ನೋಡಿದ ಮೇಲೆ ಇವರು ಹಿಂದೆ ಹೋದ್ರು. ಹಿಂದೆ ಹೋದ ಮೇಲೆ ಹುಡುಗನ ತಂದೆ ಹುಡುಗಿಯ ತಂದೆಯನ್ನು ಕರೆದು ಹೇಳುವಂಥದ್ದು, ಹುಡುಗ ಹೇಳ್ತಾನೆ, ಮಗಳು ನಾನು ನೆನೆಸಿದಷ್ಟು ಚೆಂದಾಗಿಲ್ಲ, ಆದ್ರಿಂದ 5 ಎಂಬುದನ್ನು 10 ಮಾಡಬೇಕು. 5ಅನ್ನು 10 ಮಾಡಿದ್ರೆ ಸೌಂದರ್ಯ ಬರ್ತದ ರೀ? ಇದು ಕ್ರೈಸ್ತ ಕುಟುಂಬದಲ್ಲಿ ನಡೆದಂತಹ ವಿಷಯ. ಇಂತಹ ಅನಾಹುತಗಳು ಇಂದು ಎಷ್ಟೋ ಕುಟುಂಬಗಳಲ್ಲಿ ನಡೆಯುತ್ತಾ ಇದೆ, ನಮ್ಮ ಮಧ್ಯದಲ್ಲಿ ನಡೆಯುತ್ತಾ ಇದೆ. ಈ ವರದಕ್ಷಿಣೆ ಎಂಬಂತಹ ಹೆಸರಿನಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು, ಎಷ್ಟೋ ಕುಟುಂಬಗಳನ್ನು, ಎಷ್ಟೋ ಗಂಡು ಮಕ್ಕಳನ್ನು ಮಾರುತ್ತಾ ಇದ್ದರು ಅಂತ ತಂದೆ ತಾಯಿಗಳು. ಆಮೇಲೆ ಹೇಳುತ್ತೇವೆ, ಎಲ್ಲ ಇಷ್ಟ ಬಂದಾಗೆ ಮಾಡಿಕೊಂಡ ಮೇಲೆ ಕೊನೆಯದಾಗಿ ನಮ್ಮ ಕನ್ನಡದಲ್ಲಿ ನಮ್ಮ ಕಡೆ ಹೇಳ್ತಾರೆ ಒಗ್ಗರಣೆ ಹಾಕೋದು ಎಂಬುದಾಗಿ. ಸಾಂಬಾರು ಮಾಡಿದ ಮೇಲೆ ಒಗ್ಗರಣೆ ಹಾಕೋದು. ನಮಗೆ ಇಷ್ಟ ಬಂದ ತರಕಾರಿ ಎಲ್ಲ ಕಟ 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 ಮಾಡಿ ಹಾಕ್ತಾರೆ, ಎಲ್ಲ ಬೇಯಿಸಿದ ಮೇಲೆ ಲಾಸ್ಟ್ಗೆ ಒಗ್ಗರಣೆ. ಇದೇ ರೀತಿ ವಿವಾಹ ಕಾರ್ಯದಲ್ಲಿಯೂ ನನಗೆ ಇಷ್ಟ ಬಂದ ಹಾಗೆ ಎಲ್ಲವನ್ನ ಮಾಡಿಕೊಂಡು ಕೊನೆಯದಾಗಿ ಒಂದು ಒಗ್ಗರಣೆ, ಏನು ಕರ್ತನೇ ನಿನ್ನ ಚಿತ್ತ, ಮುಗೀತು. ಇಷ್ಟು ಸುಲಭವಾಗಿದ್ದರೆ ಯಾವ ಕುಟುಂಬದಲ್ಲಿಯೂ ಸಮಸ್ಯೆ ಉಂಟಾಗಬೇಕಾಗಿರಲಿಲ್ಲ. ಅದನ್ನ ಮೊದಲನೇ ತತ್ವ ತಂದೆ ತಾಯಿಗಳು ನೆನೆಸಿಕೊಳ್ಳಬೇಕಾದದ್ದು, ನಿಮ್ಮ ಮಕ್ಕಳು ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ಇರುವಂತಹ ವ್ಯಾಪಾರ ವಸ್ತುಗಳಲ್ಲ. ಎರಡನೇದಾಗಿ, ನಾನು ಬೇಗ ಹೋಗುತ್ತೇನೆ, ಅವರಿಗೆ ಇಷ್ಟವಾಗದ ವಿವಾಹಕ್ಕೆ ಅವರನ್ನು ಒತ್ತಾಯಪಡಿಸುವುದು ಸರಿಯಲ್ಲ. ಅವರಿಗೆ ಇಷ್ಟವಲ್ಲದ ವಿವಾಹಕ್ಕೆ ಅವರನ್ನ ಒತ್ತಾಯಪಡಿಸುವಂಥದ್ದು ಸರಿಯಲ್ಲ. ಯಾಕಂದ್ರೆ ಜೀವಿಸಬೇಕಾದವರು ಅವರು. ಇಷ್ಟವಿಲ್ಲದನ್ನು ಅವರ ಮೇಲೆ ನೀವು ಒತ್ತಾಯಪಡಿಸಿ ಅವರ ಹೆಗಲ ಮೇಲೆ ಹೇರಿದರೆ ಒಂದು ವೇಳೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಬಹುದು, ಆದರೆ ಅವರ ಜೀವಿತ ಆಮೇಲೆ ಏನಾಗುತ್ತದೆ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಯಾರನ್ನು ಅವರಿಗೆ ಇಷ್ಟವಿಲ್ಲದೆ ಅವರ ಮೇಲೆ ಒತ್ತಾಯಪಡಿಸಿ ಹೇರುವಂಥದ್ದು ಸರಿಯಲ್ಲ.
ನಾನು ಅಬ್ರಹಾಮನ ಸಾಕನಿಗೋಸ್ಕರ ಒಂದು ಹೆಣ್ಣನ್ನು ಹುಡುಕಿದಂತಹ ಚರಿತ್ರೆಯನ್ನು ಹೇಳುತ್ತಾ ಬಂದೆ. ಆ ಆದಿಕಾಂಡ 24ನೇ ಅಧ್ಯಾಯವನ್ನು ಓದುತ್ತಾ ಬರುವುದಾದರೆ, ಅಬ್ರಹಾಮನು ತನ್ನ ಮಗನಿಗೋಸ್ಕರ ಒಂದು ಹೆಣ್ಣನ್ನು ಹುಡುಕುವುದಕ್ಕಾಗಿ ತನ್ನ ಮನೆಯ ಹಿರಿಯ ಸೇವಕನನ್ನು ಅವನ ಜೊತೆಯವರನ್ನು ಕಳಿಸನು ದೂರ ದೇಶಕ್ಕೆ, ಎಲ್ಲಿ ತನ್ನ ಸ್ವಕೀಯ ದೇಶಕ್ಕೆ. ಅಲ್ಲಿ ಹೋಗಿ ಹುಡುಕಿ ಅಲ್ಲಿ ಒಂದು ಹೆಣ್ಣನ್ನು ಕಂಡನು. ಅದು ಕರ್ತನ ಚಿತ್ತವೆಂಬುದಾಗಿ ತಿಳಿದುಕೊಂಡ ಮೇಲೆ ಆಕೆಯನ್ನು ಇವರೊಂದಿಗೆ ಕಳಿಸುವ ಮೊದಲು ಆಕೆಯ ಮಾವಂದಿರು ಆಕೆಯೊಂದಿಗೆ ಕೇಳಿದಂತಹ ಒಂದು ಮಾತು, ಅಮ್ಮ ಇವನ ಜೊತೆಯಲ್ಲಿ ನೀನು ಹೋಗುತ್ತೀಯೋ? ಸಮಯವಿಲ್ಲ ವಾಕ್ಯ ಓದಲಿಕ್ಕೆ, 24ನೇ ಅಧ್ಯಾಯವನ್ನು ಓದಿದ್ರೆ ಪೂರ್ತಿಯಾಗಿ ನಿಮಗೆ ಗೊತ್ತಾಗ್ತದೆ. ಹೋಗ್ತೇನೆ ಆಮೇಲೆ ಮಾತ್ರ ಕಳಿಸಿಕೊಟ್ಟದ್ದು. ಅಲ್ಲದೆ ಇವಳನ್ನು ಹಿಡಿದು ಕಟ್ಟಿ ಹಾಕಿ ಒಂಟೆ ಮೇಲೆ ಹಾಕಿ ತಗೊಂಡು ಹೋಗ್ರಿ, ಏನ್ ಬೇಕಾದ್ರೂ ಮಾಡಿಕೊಳ್ರಿ ಎಂಬಾಗಿ ಕಳಿಸಿದ್ದಲ್ಲ. ನೆನೆಸ್ಕೊಳ್ರಿ. ಇಷ್ಟವಾಗದಂತಹ ವಿವಾಹಗಳನ್ನು ನೆರವೇರಿಸಿ ಕೊಡೋದ್ರಿಂದ ಆ ಕುಟುಂಬದಲ್ಲಿ ಉಂಟಾಗಿರುವಂತಹ ಅನಾಹುತಗಳಿಗೆ ನಮ್ಮ ಮುಂದೆ ಎಷ್ಟೋ ಉದಾಹರಣೆಗಳಿಂದಿದೆ. ಮೂರನೇದಾಗಿ ನಾನು ಮುಂದೆ ಹೋಗುತ್ತೇನೆ. ಯಾವುದೇ ವಿವಾಹ ಆಲೋಚನೆಯನ್ನು ನಿರಾಕರಿಸುವಾಗ ಅದಕ್ಕೆ ತಕ್ಕದಾದ ವಾಕ್ಯಾಧಾರಿತ ಕಾರಣಗಳಿರಬೇಕು. ವಾಕ್ಯಾಧಾರಿತ ಕಾರಣ ಎಂಬುದಾಗಿ ಹೇಳಿದರೆ, ನಿಮ್ಮ ಮಗನಿಗೋ ನಿಮ್ಮ ಮಗಳಿಗೋ ಒಂದು ವಿವಾಹದ ಆಲೋಚನೆ ಬಂದಾಗ ಇದು ಬೇಡ ಎಂಬುದಾಗಿ ನೀವು ಹೇಳಬೇಕಾದ್ರೆ ಅದಕ್ಕೆ ನ್ಯಾಯಬದ್ಧವಾದ ವಾಕ್ಯಕ್ಕನುಗುಣವಾದ ಒಂದು ಕಾರಣ ಇರಬೇಕು. ಅಲ್ಲದೆ ನನಗಿಷ್ಟ ಆಗ್ಲಿಲ್ಲ ಬೇಡ. ನಿಮ್ಮ ಇಷ್ಟ ಯಾರಿಗೆ ನೋಡ್ತಾರೆ? ನಿಮ್ಮ ಇಷ್ಟ ಅಲ್ಲಿ ಪ್ರಾಧಾನ್ಯವಲ್ಲ. ಅಲ್ಲಿ ದೇವರ ಇಷ್ಟ ಪ್ರಾಧಾನ್ಯ, ಅವರ ಇಷ್ಟ ಪ್ರಾಧಾನ್ಯ. ಅದನ್ನ ವ್ಯಕ್ತವಾಗಿ ನಾವು ಇಲ್ಲಿ ಕಾಣುವಂಥದ್ದು. ನಿರಾಕರಿಸುವಾಗ ವಾಕ್ಯದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಇದು ನಡೆಯಬಾರದು. ಸರಿ, ನಿಮಗೆ ಅದಕ್ಕೆ ಪೂರ್ಣ ಹಕ್ಕಿದೆ, ನೀವು ಅದು ಮಾಡಬೇಕು. ಉದಾಹರಣೆಗೆ, ವಿಶ್ವಾಸಿಯಾಗಿರುವಂತಹ ಒಬ್ಬ ಯವನಸ್ಥೆಯೋ ಕರ್ತನನ್ನು ಕಂಡುಕೊಳ್ಳದಂತಹ ಅವಿಶ್ವಾಸಿಯಾದ ಒಂದು ವ್ಯಕ್ತಿಯನ್ನು ಹಿಡಿದುಕೊಂಡು ಬಂದು ನಾನು ಈ ವ್ಯಕ್ತಿಯನ್ನೇ ವಿವಾಹವಾಗುತ್ತೇನೆ ಎಂಬುದಾಗಿ ಹೇಳಿದರೆ ವಾಕ್ಯವು ಬಹಳ ವ್ಯಕ್ತವಾಗಿ ಹೇಳುವಂತದ್ದಾಗಿದೆ. ಅದಕ್ಕೆ ನೀವು ಒಪ್ಪಬಾರದು. ಅಲ್ಲಿ ಒಂದು ವಾಕ್ಯಾಧಾರವಿದೆ. ಇನ್ನು ವಿವಾಹದ ಆಲೋಚನೆ ಬಂದಾಗ ಅವಳು ಬಂದು ಇವನ ಹತ್ರ ಹೇಳ್ತಾನೆ, ವಿವಾಹ ಆಗ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಆದ್ರೆ ವಿವಾಹ ಆದ್ಮೇಲೆ ನಾನು ನೀನು ಬೇರೆ ಇರಬೇಕು, ನಿನ್ನ ಅಪ್ಪ ಅಮ್ಮನೊಂದಿಗೆ ಆಮೇಲೆ ಯಾವ ಸಂಬಂಧ ಇರಬಾರದು, ಅವರ ಜೊತೆ ಯಾವ ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು ಎಂಬ ಕಂಡೀಷನ್ ಹಾಕಿದ್ರೆ ಅದು ಬೇಡ. ಯಾಕಂದ್ರೆ ಅದೆಲ್ಲ ದೇವರ ವಾಕ್ಯ ಬೋಧಿಸುವಂಥದ್ದು. ಅಂದ ನಿರಾಕರಿಸುವಾಗ ವಾಕ್ಯಾಧಾರಿತವಾದಂತಹ ಒಂದು ಕಾರಣವನ್ನು ನೀವು ಕೊಡಬೇಕು ಎಂಬುದಾಗಿ ನೋಡುತ್ತೇವೆ. ನಾನು ಬೇಗ 4ನೇ ವಿಷಯಕ್ಕೆ ಹೋಗುತ್ತೇನೆ. ವೈಯಕ್ತಿಕ ರಕ್ಷಣಾನುಭವ ಇರುವವರನ್ನು ಮಾತ್ರವೇ ತಮ್ಮ ಮಕ್ಕಳಿಗೆ ಸಂಗಾತಿಗಳನ್ನಾಗಿ ಪರಿಗಣಿಸಬೇಕು. ಅಂದರೆ ರಕ್ಷಿಸಲ್ಪಟ್ಟವರನ್ನ ಮಾತ್ರವೇ, ವಿಶ್ವಾಸಿಗಳ ಕುಟುಂಬದಿಂದ ಅಲ್ಲದೆ ಬೇರೆ ಎಲ್ಲಿಂದಾದರೂ ಒಂದು ಆಲೋಚನೆ ನಿಮ್ಮ ಮಗನಿಗೋ ಮಗಳಿಗೋ ಬಂದರೆ ಪ್ರಾರಂಭದಲ್ಲಿ ಆ ಕಡೆ ತಿರುಗಿಯೂ ನೋಡಬೇಡಿರಿ. ಇಲ್ಲ, ಅವಳನ್ನ ಮದುವೆ ಮಾಡಿ ನಾವು ಕರ್ಕೊಂಡು ಬರ್ತಾ ಇದ್ದೇವೆ, ಆಮೇಲೆ ನಾವು ನಮ್ಮ ಸಭೆಗೆ ಸೇರಿಸಿಕೊಳ್ಳುತ್ತೇವೆ, ಎಲ್ಲರೂ ಹೇಳುವಂತ ನ್ಯಾಯ ಎಲ್ಲಿದೆ ವಾಕ್ಯಕ್ಕೆ ಆಧಾರ? ಇದರಲ್ಲಿ ವಿಶ್ವಾಸಿ ಅವಿಶ್ವಾಸಿಯನ್ನ ವಿವಾಹವಾಗಬಾರದು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುವಾಗ ಆಮೇಲೆ ನಾವು ರಕ್ಷಿಸುತ್ತೇವೆ, ಮುಳುಗಿಸ್ತೇವೆ. ಒಂದು ಆತ್ಮ ನಮ್ಮ ಕಡೆ ಬರೋದಿಲ್ಲ ಬ್ರದರ್, ನೀವು ಯಾಕೆ ಇದಕ್ಕೆ ಅಡ್ಡ ನಿಲ್ತೀರಿ? ಆತ್ಮಗಳನ್ನ ಗೆಲ್ಲುವುದಕ್ಕೆ ವಿವಾಹವನ್ನು ಒಂದು ಕಾರಣವಾಗಿ ವಾಕ್ಯದಲ್ಲಿ ಯಾವಾಗ ಬರೆಯಲ್ಪಟ್ಟಿದ್ದೀರಿ? ಎಲ್ಲಿ ಬರೆಯಲ್ಪಟ್ಟಿದ್ದೀರಿ? ಆದ್ರಿಂದ ನನ್ನನ್ನು ಕೇಳುತ್ತಿರುವಂತ ಪ್ರಿಯ ತಂದೆ ತಾಯಿಗಳೇ, ಗಮನದಲ್ಲಿಟ್ಟುಕೊಂಡು ಗಮನಿಸಿರಿ, ಕೇಳಿರಿ. ನಿಮ್ಮ ಮಗನಿಗೋ ಮಗಳಿಗೋ ಒಂದು ವಿವಾಹಾಲೋಚನೆ ಬರುವಾಗ ಮೊಟ್ಟ ಮೊದಲನೇದಾಗಿ ನೀವು ಹುಡುಕಬೇಕಾದದು ಆಕೆಯೋ ಅವನು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾನೋ. ಇಲ್ಲದಿದ್ದರೆ ಕಿಂಚಿತ್ತೂ ಮುಂದೆ ಹೋಗಬೇಡಿರಿ, ಒಂದಿಂಚೂ ಮುಂದೆ ಹೋಗಬೇಡಿರಿ. ಸರಿ ನೋಡ್ತೇವೆ ಆಮೇಲೆ ಹೇಳ್ತೇವೆ ಎಂಬುದಾಗಿ ಯಾಕೆ ಆಮೇಲೆ ಹೇಳ್ಬೇಕ್ರಿ? ಸರಿ ನೋಡ್ತೇವೆ, ಏನ್ ನೋಡ್ಲಿಕ್ಕಿದೆ? ಇದು ಬೇಡ. ಆ ಒಂದು ದೃಢತೆ ಈ ತಂದೆ ತಾಯಿಗಳ ಜೀವಿತದಲ್ಲಿ ಉಂಟಾಗಬೇಕು. ಇದು ವ್ಯಕ್ತವಾಗಿ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ನಾನು ಮುಂದೆ ಹೋಗ್ತೇನೆ. 5ನೇದಾಗಿ ನಾವು ಕಾಣುವಂಥದ್ದು, ತಾವು ಒಳಗೊಂಡಿರುವ ಸಭೆಗೂ ತಮ್ಮ ವೈಯಕ್ತಿಕ ಸೇವೆಗೂ ಕಳಂಕ ಉಂಟಾಗದಂತೆ ನೋಡಿಕೊಳ್ಳಬೇಕು. ನೀವು ಯಾವ ಸಭೆಯ ಅಂಗಗಳಾಗಿದ್ದೀರೋ ಆ ಸಭೆಯಲ್ಲಿ ನಿಮ್ಮ ಮಕ್ಕಳ ವಿವಾಹದ ವಿಷಯದಲ್ಲಿ ಒಂದು ಭಿನ್ನತೆ ಉಂಟಾಗಬಾರದು. ಮಾತ್ರವಲ್ಲ,
ನೀವು ಯಾವುದಾದ್ರೂ ಒಂದು ಸೇವೆಯನ್ನು ವಹಿಸಿಕೊಂಡು ಸಭೆಯಲ್ಲಿ ಮುಂದುವರಿಯೋದಾದ್ರೆ, ಒಂದು ವೇಳೆ ನೀವು ಸಭಾ ಹಿರಿಯರಾಗಿರಬಹುದು, ಸಭೆಯಲ್ಲಿರುವ ಸುವಾರ್ತಿಕನಾಗಿರಬಹುದು, ಸಭೆಯಲ್ಲಿರುವ ವಾಕ್ಯ ಬೋಧಕನಾಗಿರಬಹುದು, ಆ ಸೇವೆಗೆ ಕಳಂಕ ಬರುವಂಥದ್ದು ಯಾವುದು ನೀವು ಒಪ್ಪಿಕೊಳ್ಳಬಾರದು. ಅಂದರೆ ನೀವು ಉಪದೇಶಿಸುತ್ತಿರುವಂತಹ, ನೀವು ಅಭ್ಯಸಿಸುತ್ತಿರುವಂತಹ ಆ ಉಪದೇಶಗಳಿಗೂ ತತ್ವಗಳಿಗೂ ವಿರುದ್ಧವಾದಂತಹ ಒಂದು ವಿವಾಹಾಲೋಚನೆ ನಿಮ್ಮ ಮಕ್ಕಳಿಗೆ ಬಂದಾಗ ಅದು ಪರವಾಗಿಲ್ಲ. ಬೇರೆಯವರ ಮಕ್ಕಳಿಗೆ ಬಂದಾಗ ವಾಕ್ಯ ಪ್ರಕಾರ ತಪ್ಪು, ಅದು ಮಾಡಬಾರ್ದು. ಯಾರ್ಯಾರ ಮಕ್ಕಳ ಮೇಲೆ ತಪ್ಪು ಹೊರಿಸುವಂತ ಸಭಾ ಹಿರಿಯರೇ, ಸಭಾನಾಯಕರೇ, ಸುವಾರ್ತಿಕರೇ, ಬೋಧಕರೇ, ಒಂದು ವಿಷಯ ಹೇಳುತ್ತೇನೆ, ಮೊದಲು ನಿಮ್ಮ ಮನೆಯನ್ನು ಸರಿಪಡಿಸಿಕೊಳ್ಳ್ರಿ. ನಿಮ್ಮ ಸ್ವಂತ ಮಕ್ಕಳನ್ನು ಇಷ್ಟ ಬಂದ ಹಾಗೆ, ಇಷ್ಟ ಬಂದವರೊಂದಿಗೆ ಇಷ್ಟ ಬಂದ ರೀತಿಯಲ್ಲಿ ಕಳಿಸಿಕೊಟ್ಟ ಮೇಲೆ ಸಭೆಯಲ್ಲಿ ಬಂದದ್ದು ಇದಾಗಬೇಕು, ಹಾಗಾಗಬೇಕು, ಇದೆಲ್ಲ ಬೇಡ. ಇದು ವಾಕ್ಯಾಧಾರಿತವಾದಂತಹ ವಿಷಯಗಳಲ್ಲ. ಮುಂದೆ ಹೋಗ್ತೇನೆ, ಸಮಯ ಓಡ್ತಾ ಇದೆ, ನನಗಿಂತಲೂ ಬೇಗ ಸಮಯಕ್ಕೆ. 6ನೇ ವಿಷಯ, ವಿವಾಹಾನಂತರ ಮಕ್ಕಳ ಖಾಸಗಿತನಕ್ಕೆ ಮೂಗು ತೂರಿಸಿ ಅವರ ಕುಟುಂಬ ಜೀವಿತವನ್ನು ಭಗ್ನಪಡಿಸಬಾರದು. ನಾನು ಮೊದಲು ಈ ವಿಷಯವಾಗಿ ಸ್ವಲ್ಪ ಹೇಳಿದೆ. ವಿವಾಹಕ್ಕಿಂತ ಮೊದಲು ನೀವು ಜಾಗೃತೆ ವಹಿಸಬೇಕು, ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಪರೀಕ್ಷಿಸಬೇಕು. ಇನ್ನು ಮಕ್ಕಳು ಹಠ ಹಿಡಿದರೆ ಅದರ ಆಗು ಹೋಗುಗಳನ್ನ ಮಕ್ಕಳಿಗೆ ವಿವರಿಸಿ ತಿಳಿಸಿಕೊಡಬೇಕು, ಅದೆಲ್ಲ ಸರಿ. ಆದರೆ ಒಮ್ಮೆ ವಿವಾಹಿತರಾದ ಮೇಲೆ ಅವರನ್ನು ಸ್ವತಂತ್ರರಾಗಿ ಜೀವಿಸಲಿಕ್ಕೆ ಬಿಟ್ಟು ಬಿಡ್ರಿ. ಅಂದ್ರೆ ತಂದೆ ತಾಯಿಗಳು ಹಿಂದೆ ಸಂಬಂಧ ಇಲ್ಲ ಎಂಬುದಾಗಿ ಅಲ್ಲ, ಆದ್ರೆ ಸುಮ್ಮನೆ ಸಿಕ್ಕಿದ್ದಕ್ಕೆಲ್ಲ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಂಡು ಅವನು ತಂದ, ಮನೆಗೆ ಬಂದ ಮೇಲೆ ಅತ್ತೆದು ಮೊದಲನೇ ದಿವಸ ಉದ್ದೇಶ, ನೀನು ಹೊರಗಿರೋ ಟಾಯ್ಲೆಟ್ಗೆ ಹೋಗ್ಬೇಕು, ಬಾಕಿಯವರೆಲ್ಲ ಒಳಗಿರೋ ಟಾಯ್ಲೆಟ್ ಹೋಗ್ಬೋದು, ಈ ಬಂದವಳು ಮಾತ್ರ ಹೊರಗಿರೋ ಟಾಯ್ಲೆಟ್ ಹೋಗ್ಬೇಕು. ಶುರುವಾಯಿತು ಅಲ್ಲಿ ಸಮಸ್ಯೆ. ಈ ರೀತಿಯಾಗಿ ಬೇಡದ ವಿಷಯಗಳನ್ನು, ಅನಗತ್ಯವಾದ ವಿಷಯಗಳನ್ನು ಎತ್ತಿಕೊಂಡು ಬಂದು ಮಕ್ಕಳ ಕುಟುಂಬ ಜೀವಿತವನ್ನು ಹಾಳು ಮಾಡಬೇಡಿರಿ. ನಿಮ್ಮ ಆ ರೊಮ್ಯಾಂಟಿಕ್ ಕಾಲ ಎಲ್ಲ ಮುಗೀತು ಅಲ್ವಾ? ನನಗೆ 68 ಆಯ್ತು, ಪ್ರಾಯಸ್ಥರಾದ ತುಂಬಾ ಜನ ಇದ್ದಾರೆ. ನಾವೆಲ್ಲ ಯವನಸ್ಥರಾಗಿ ಮದುವೆ ಆದ ಸಮಯದಲ್ಲಿ ನಮ್ಮದೇ ಆದ ರೀತಿಯ ನಮ್ಮ ರೊಮ್ಯಾನ್ಸ್ ಎಲ್ಲ ಆಗಾಯ್ತು. ಈಗ ಅದೆಲ್ಲ ನಮ್ಮ ಕಾರ್ಯ ಎಲ್ಲ ಮುಗಿದೋದು. ಈ ಮಕ್ಕಳಿಗೆ ಒಟ್ಟಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಒಟ್ಟಿಗೆ ಪ್ರಯಾಣ ಮಾಡ್ಲಿಕ್ಕೆ ಬಿಡೋದಿಲ್ಲ, ಒಟ್ಟಿಗೆ ಕೂತು ಊಟ ಮಾಡ್ಲಿಕ್ಕೆ ಬಿಡೋದಿಲ್ಲ. ಈ ರೀತಿ ಬೇಡದನ್ನೆಲ್ಲ ಅವರ ಮೇಲೆ ಹೇರಿ ಅವರ ಕುಟುಂಬ ಜೀವಿತದ ಸಮಾಧಾನವನ್ನ ಕೆಡಿಸಬೇಡಿರಿ. ಇದು ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಷಯವಾಗಿದೆ. 7ನೇದಾಗಿ, ಹಿರಿಯರ ಸ್ಥಾನದಲ್ಲಿ ನಿಂತುಕೊಂಡು ಅವರಿಗೆ ಮಾರ್ಗದರ್ಶನ ಕೊಡುವುದಕ್ಕೂ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೂ ಬಾಧ್ಯರಾಗಿರಬೇಕು. ಅಂದ್ರೆ ವಿವಾಹಿತರಾದರೂ ತಂದೆ ತಾಯಿಗಳನ್ನು ಬಿಟ್ಟು ಪುರುಷನು ತನ್ನ ಹೆಂಡತಿಯನ್ನು ಸೇರಿಕೊಂಡನು ಎಂಬ ಕಾಲಕ್ಕೆ ಇನ್ನು ಅವರೊಂದಿಗೆ ಯಾವ ಸಂಪರ್ಕ ಇಲ್ಲ ಎಂಬುದಾಗಿ ಅಲ್ಲ, ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಅವರು ಇನ್ನೂ ಜೀವಿತವನ್ನು ನೋಡಿಲ್ಲ, ಆದರೆ ಅದನ್ನು ಬಹಳ ಜಾಗ್ರತೆಯಿಂದ ನಾವು ಮಾಡಬೇಕು. ಜೀವಿತಾನುಭವಗಳಿಂದ ನೀವು ಸಂಪಾದಿಸಿಕೊಂಡಂತಹ ಜ್ಞಾನವು, ನೀವು ಕಲಿತುಕೊಂಡಂತಹ ಪಾಠಗಳು ಅವರಿಗೆ ಉಪದೇಶವಾಗಿ ಕೊಡುವುದಕ್ಕೆ ನೀವು ಶಕ್ತರಾಗಿರಬೇಕು. ಮಾತ್ರವಲ್ಲದೆ ಅವರಿಗೋಸ್ಕರ ನೀವು ಪ್ರಾರ್ಥಿಸುವವರು ಆಗಿರಬೇಕು, ಬಾಧ್ಯಸ್ಥರಾಗಿದ್ದೀರಿ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೋಸ್ಕರ ಅವರು ವಿವಾಹವಾಗಿ ಹೋದರು, ಅವರಿಗೋಸ್ಕರ ಕಣ್ಣೀರಿಡಿರಿ, ಅವರಿಗೋಸ್ಕರ ಪ್ರಾರ್ಥಿಸಿರಿ. ಒಂದು ದಿವಸವೂ ಪ್ರಾರ್ಥನೆಯಿಂದ ಹಿಂಜರಿಯಬೇಡಿರಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ನೀವಲ್ಲದೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಆದರೆ ಮಾರ್ಗದರ್ಶನಕ್ಕೂ ಒಳ್ಳೆ ಮಾತುಗಳಿಗೂ ಕಿವಿ ಕೊಡದಿದ್ರೆ ಮತ್ತೆ ಏನು ಮಾಡೋದು? ನೀವು ಮತ್ತೆ ಜವಾಬ್ದಾರಿ ಇರ್ತೀವಿ, ಯಾಕಂದ್ರೆ ಅವರು ಕುಟುಂಬಸ್ಥರಾಗಿದ್ದಾರೆ. ಆದ್ರೆ ನಾಳೆ ನಾನು ಹೇಳಬೇಕಾದದನ್ನು ಹೇಳಲಿಲ್ಲ ಎಂಬಂತಹ ಒಂದು ಸ್ಥಿತಿ ಅವರ ಕುಟುಂಬ ಜೀವಿತದಲ್ಲಿ ಉಂಟಾಗಬಾರದು. ಸೊ ಇಷ್ಟು 7 ವಿಷಯಗಳನ್ನು ನಾನು ಇಲ್ಲಿ ಹೇಳಿದೆ. ಈ 7 ವಿಷಯಗಳು ಪ್ರಾಯೋಗಿಕವಾದಂತಹ ವಿಷಯಗಳನ್ನು, ವಾಕ್ಯದ ಆಧಾರದ ತತ್ವಗಳನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನೆ. ಅದು ತಂದೆ ತಾಯಿಗಳು ಮಕ್ಕಳ ವಿವಾಹದ ವಿಷಯದಲ್ಲಿ ಅನುಸರಿಸಬೇಕಾದಂತಹ ವಿಷಯಗಳು. ಇನ್ನು ವಿವಾಹಿತರಾಗುವ ಮಕ್ಕಳು ಗಮನಿಸಬೇಕಾದ ಕೆಲವು ಪ್ರಾಮುಖ್ಯ ವಿಷಯಗಳು, ಅದನ್ನು ನಾನು ಬೇಗ ಹೇಳಿ ಈ ಸಂದೇಶವನ್ನು ನಾನು ಮುಗಿಸಿಕೊಳ್ಳುತ್ತೇನೆ. ತಂದೆ ತಾಯಿಗಳಿಗೆ ಮಾತ್ರವಲ್ಲ, ಮಕ್ಕಳಿಗೂ ಒಂದು ಜವಾಬ್ದಾರಿ ಇದೆ. ಅದೇನು? ಮೊದಲನೇದಾಗಿ, ಒಬ್ಬ ವ್ಯಕ್ತಿಯು
ತನ್ನ ಕುಟುಂಬ ಜವಾಬ್ದಾರಿಗಳನ್ನು ಸ್ವಯಂ ನಿಭಾಯಿಸಲು ಶಕ್ತನಾಗಿದ್ದೇನೆ ಎಂಬ ಆತ್ಮಧೈರ್ಯ ಉಂಟಾಗುವಾಗ ಮಾತ್ರವೇ ವಿವಾಹವನ್ನು ಪರಿಗಣಿಸಬೇಕು. ನಾನು ಹೇಳಿದ್ರ ಅರ್ಥ, ನಾನು ವಿವಾಹಿತಳಾದರೆ ಕೆಲವು ಜವಾಬ್ದಾರಿಗಳು ಕುಟುಂಬಸ್ಥಳಾಗಿ ನನಗಿದೆ, ಅದನ್ನ ನಿಭಾಯಿಸಲಿಕ್ಕೆ ನಾನು ಶಕ್ತಳಾಗಿದ್ದೇನೆ ಎಂಬ ಆತ್ಮಧೈರ್ಯ ಇದ್ದಾಗ ಮಾತ್ರವೇ. ಅಲ್ಲದೆ 8ನೇ ಕ್ಲಾಸಿಗೆ ಹೋದಾಗ 7ನೇ ಕ್ಲಾಸ್ನಲ್ಲಿರುವಂಥ ಹುಡುಗಿಯನ್ನು ನೋಡಿ ನನಗೇನೋ ಅವಳ ಮೇಲೆ ತುಂಬಾ ಇಷ್ಟ, ಅಲ್ಲಿಂದ ಶುರುವಾಯ್ತು. ಆಮೇಲೆ 10ನೇ ಕ್ಲಾಸ್ ಹೆಂಗ್ ಪಾಸ್ ಆಗ್ಬೇಕು ಎಂಬುದು ನೋಡೋ ಮೊದಲು ಅವಳನ್ನ ಹೆಂಗ್ ಮದುವೆ ಆಗ್ಬೇಕು ಎಂಬುದು ಇವನ್ ಮನಸ್ಸಲ್ಲಿ ಇದ್ದದ್ದನ್ನಿದ್ದಾಗೆ ಹೇಳ್ತೇನ್ರಿ. ಮಕ್ಕಳ ಹತ್ರ ಕೇಳಿ ನೋಡ್ರಿ, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಇದೆಲ್ಲ ಕಲಿಸ್ಬೇಕಾಗಿಲ್ಲ, ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಮಕ್ಕಳೇ ಕಲಿಸ್ಕೊಡ್ತಾರೆ. ಇವುಗಳ ಚರ್ಚೆ ಏನು ಗೊತ್ತಾ, ಶಾಲೆಗೆ ಹೋದ್ಮೇಲೆ ನೀವು ನೆನೆಸೋದು ಮನೆಯಲ್ಲಿ ಯಾವಾಗಲೂ ಕೀರ್ತನೆ ಓದ್ತಾ ಇರ್ತಾರೆ, ಹಾಡು ಆಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಶಾಲೆಗೆ ಹೋದ್ಮೇಲೆ ಈ ಚರ್ಚೆ ಎಲ್ಲ ಅಲ್ಲಿ ನಡೀತದೆ. ಕಡಿಮೆ ಪಕ್ಷ ಕುಟುಂಬದ ಜವಾಬ್ದಾರಿಯ ಅಂದರೂ ನಿಭಾಯಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ನಾನು ಒಬ್ಬ ಆಕೆಯನ್ನು ವಿವಾಹ ಮಾಡಿಕೊಂಡರೆ ಆಕೆಯನ್ನು ಪಾಲಿಸುವುದಕ್ಕೂ ಪೋಷಿಸುವುದಕ್ಕೂ ನಾನು ಶಕ್ತನಾಗಿದ್ದೇನೆ. ಅಲ್ಲದೆ ಅಪ್ಪ ಕೊಡ್ತಾನೆ, ಅಪ್ಪನ ಆಸ್ತಿ ಮೇಲೆ ಕಣ್ಣಿಟ್ಟುಕೊಂಡು ಯಾರನ್ನು ಕಟ್ಟಿಕೊಂಡು ಬರಬೇಡ್ರಿ. ಆದ್ರಿಂದ ಶಾಲೆಗೆ ಹೋಗ್ಬೇಕಾದ ಮಕ್ಕಳು ಶಾಲೆಗೆ ಹೋಗ್ರಿ, ಕಲೀರಿ. ಅಲ್ಲದೆ ಯಾರನ್ನು ನೋಡಿ ಅದಕ್ಕೆ ಮರಳಾಗ್ಬೇಡ್ರಿ. ಕಾಲೇಜಿಗೆ ಹೋಗುವವರು ಕಾಲೇಜಿಗೆ ಹೋಗ್ರಿ, ಅಲ್ಲಿ ಅಧ್ಯಯನ ಮಾಡಿ, ಅಧ್ಯಯನ ಮುಗಿಸ್ರಿ, ಡಿಗ್ರಿ ತಗೊಳ್ರಿ, ಪದವಿ ಸಿಕ್ಲಿ. ಪದವಿ ಸಿಕ್ಕಿದ ಮೇಲೆ ಮೊದಲೇ ಏನ್ ಮಾಡ್ಬೇಕು? ಹೆಣ್ಣು ಹುಡುಕೋದಲ್ಲ, ಗಂಡು ಹುಡುಕೋದಲ್ಲ, ಕೆಲಸ ಹುಡುಕೋದಲ್ವಾ. ಅಂದ್ರೆ ಸ್ವಂತ ಕಾಲಲ್ಲಿ ನಿಲ್ಲುವುದಕ್ಕೆ ಶಕ್ತನಾಗಿದ್ದೇನೆ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕು. ಎರಡನೇದಾಗಿ, ಕರ್ತನು ನಿಮಗೋಸ್ಕರ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಸಿದ್ಧಪಡಿಸಿದ್ದಾನೆ ಮತ್ತು ಅದಕ್ಕೆ ಯಾವುದೇ ಬದಲಿ ಇಲ್ಲ. ಇದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಒಂದು ವ್ಯಕ್ತಿ ಮಾತ್ರ ನಿಮಗೋಸ್ಕರ ಕರ್ತನು ಸೃಷ್ಟಿಸಿದ್ದು. ಆದಮನನ್ನು ಸೃಷ್ಟಿಸಿದಾಗ ಒಂದು ವ್ಯಕ್ತಿ, ಅವಳು ಎಂಬಂತಹ ಸ್ತ್ರೀ. ಕರ್ತನೇ ರೂಪ ಕೊಟ್ಟದ್ದು, ಕರ್ತನೇ ಸೌಂದರ್ಯ ಕೊಟ್ಟದ್ದು. ಆಕೆ ಬಣ್ಣ ಯಾವುದು, ಕೂದಲು ಎಷ್ಟು ಉದ್ದ ಇತ್ತು, ಇದೆಲ್ಲ ಹೇಳಲಿಕ್ಕೆ ಆದಮನಿಗೆ ಅಲ್ಲಿ ಆ ಚಾನ್ಸೇ ಇರಲಿಲ್ಲ, ಕೊಡ್ಲೇ ಇಲ್ಲ. ಅವನ ಹತ್ರ ಹೇಳಿದ್ರೆ ಅವನು ಹೇಳ್ತಿದ್ದ, ಒಂದಿಷ್ಟು ಹೈಟ್ ಬೇಕು, ಒಂದಿಷ್ಟು ಉದ್ದ ಕೂದಲು ಬೇಕು, ಚರ್ಮ ಇಷ್ಟು ಬಿಳುಪಾಗಿರ್ಬೇಕು. ಅವನಿಗೆ ಒಂದು ಅಭಿಪ್ರಾಯ ಹೇಳಲಿಕ್ಕೂ ಅಲ್ಲಿ ಸಾಧ್ಯತೆ ಇಲ್ಲ. ಅವನಿಗೆ ಅನಿಸ್ತಿಸೆ ಕೊಟ್ಟು ಅವನ ಮಲಗಿಸಿಟ್ಟಿದ್ದಾನೆ. ತನಗೆ ಇಷ್ಟ ಬಂದಾಗೆ ಒಬ್ಬಳನ್ನ ಸೃಷ್ಟಿಸಿ ಇವಳ ಜೊತೆ ಹೋಗಿ ಬದುಕು, ಮುಗಿತಲ್ಲಿಗೆ. ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು, ಒಬ್ಬ ವ್ಯಕ್ತಿಯನ್ನು ಕರ್ತನು ನಿಮಗೋಸ್ಕರ ಸೃಷ್ಟಿಸಿದ್ದಾನೆ. ಆ ವ್ಯಕ್ತಿಯನ್ನ ಮಾತ್ರ, ಅಲ್ಲದೆ ಯಾರನ್ನೂ ಕಂಡುಕೊಂಡು ಏನೇನೋ ಕನಸು ಕಾಣುವಂಥದ್ದಲ್ಲ. ಅದು ವ್ಯಕ್ತವಾಗಿ ನೋಡುತ್ತೇವೆ. ಮೂರನೇದಾಗಿ, ನೀವು ಸ್ವೀಕರಿಸಿಕೊಳ್ಳುವ ವ್ಯಕ್ತಿಯು ಕ್ರಿಸ್ತನಲ್ಲಿ ನಿಮ್ಮ ಸಹೋದರಿಯೋ ಸಹೋದರನೋ ಆಗಿರಬೇಕು, ಅಲ್ಲದೆ ವಿವಾಹಾನಂತರ ಮಾನಸಾಂತರ ಪಡಿಸುತ್ತೇವೆ ಎಂಬುದಲ್ಲ. ಇದ್ದಕ್ಕಿದ್ದಾಗೆ ಸಡನ್ ಆಗಿ ಯಾರೋ ಒಬ್ಳು ಸಭೆಗೆ ಬರಲಿಕ್ಕೆ ಪ್ರಾರಂಭವಾಗ್ತಾಳೆ. ಸುವಾರ್ತಿಕರು ಹೋಗಿ ಕೇಳ್ತಾರೆ, ಯಾರಮ್ಮ ನೀನು? ನನ್ನ ಹೆಸರು ಹೀಗೆ, ಎಲ್ಲಿಂದ ಬಂದಿ? ಇಂತಿಂತ ಹಳ್ಳಿಯಿಂದ ಬಂದಿದ್ದೇನೆ. ಯಾಕೆ? ನನಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಬೇಕು. ಈ ಪಾಪ ಸುವಾರ್ತೆಗೆ ಇವಳನ್ನು ನಂಬಿಕೊಂಡು ಇವಳಿಗೆ ಸುವಾರ್ತೆ ಹೇಳ್ತಾನೆ. 3 ದಿವಸ ಆದ್ಮೇಲೆ ನನಗೆ ದೀಕ್ಷಾಸ್ನಾನ ಬೇಕ್ರಿ, ಇವರು ಹೋಗಿ ಮುಳುಗಿಸ್ತಾಳೆ. ಅದಾಗಿ 1 ವಾರ ಆದ್ಮೇಲೆ ನನಗೆ ಅವರನ್ನು ಮದುವೆ ಆಗ್ಬೇಕು. ಅವನು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾನೆ ಇವಳ ಜೊತೆಯಲ್ಲಿ. ನಾನು ಸುಮ್ಮನೆ ಎಕ್ಸಾಜರೇಷನ್ ಮಾಡಿ ಹೇಳ್ತಾ ಇಲ್ಲ. ಕ್ರೈಸ್ತ ಕುಟುಂಬಗಳಲ್ಲಿ, ಬ್ರದರನ್ ಕುಟುಂಬಗಳಲ್ಲಿ ನಾನು ನೋಡ್ತಾ ಇರುವಂತಹ ವಿಷಯಗಳಿದಲ್ಲ. ಇದೆಲ್ಲ ನಮಗೆ ಸರಿಯಾದದ್ದಲ್ಲ. ನೀವು ದೇವರನ್ನ ಮಂಕು ಮಾಡಿದರೆ ಒಂದು ವೇಳೆ ಇವತ್ತು ಸ್ವಲ್ಪ ದಿವಸ ಆದ್ರೂ ಮೌನವಾಗಿರ್ಬೋದು, ಆದ್ರೆ ಅದರ ಪರಿಣಾಮ ಅಷ್ಟು ಸುಲಭವಲ್ಲ. ಮುಂದೆ ಹೋಗ್ತಾನೆ, ನಾವು ಯಾವ ಕಾರಣದಿಂದಲೂ ವಿಶ್ವಾಸಿಯನ್ನ ಮಾತ್ರವೇ ವಿವಾಹ ಆಗಬೇಕು. 4ನೇದಾಗಿ, ವಿವಾಹದಲ್ಲಿ ನೀವು ಒಂದೇ ದೇಹವಾಗಿ ತೀರುವುದರಿಂದ ನಿಮ್ಮ ಕರೆ, ನಿಮ್ಮ ಸೇವೆ ಮತ್ತು ನಿಮ್ಮ ದರ್ಶನಗಳಿಗೆ ಪೂರಕವಾಗಿರೋ ವ್ಯಕ್ತಿಯೇ ನಿಮ್ಮ ಜೀವನ ಸಂಗಾತಿ ಆಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕರೆ ಇದೆ. ನೀವು ವಿಶ್ವಾಸಿ ಆಗಿದ್ರೆ, ಪ್ರತಿಯೊಬ್ಬ ಪುರುಷನಿಗೋ ಸ್ತ್ರೀಗೋ ಒಂದು ನಿರ್ದಿಷ್ಟ ಸೇವೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನಿರ್ದಿಷ್ಟವಾದಂತಹ ದರ್ಶನವಿದೆ.
ವಿವಾಹವಾಗುವಾಗ ಅವರಿಬ್ಬರು ಒಂದೇ ದೇಹವಾಗಿ ತೀರುತ್ತಾರೆ. ಒಂದೇ ದೇಹ ಅಂದ್ರೆ ಇವರಿಬ್ಬರು ಇನ್ನು ಒಂದೇ. ಇವರು ಪೂರ್ವಕ್ಕೆ ಹೋದ್ರು ಒಟ್ಟಿಗೆ ಹೋಗ್ಬೇಕು, ಇವರು ಪಶ್ಚಿಮಕ್ಕೆ ಹೋದ್ರು ಒಟ್ಟಿಗೆ ಹೋಗ್ಬೇಕು. ಅಲ್ಲದೆ ಮದುವೆ ಆದ್ಮೇಲೆ ನಿನ್ನ ದರ್ಶನ ಆ ಕಡೆ, ನನ್ನ ದರ್ಶನ ಈ ಕಡೆ. ಅಬ್ರಹಾಮನು ಲೋಟನು ಹೋದ ಹಾಗೆ, ನೀನು ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೇನೆ. ಅಲ್ಲ, ಈ ಕರ್ತನ ಚಿತ್ತ ತಿಳಿದುಕೊಳ್ಳೋದು ಅಂತ ಹೇಳಿದ್ರೆ, ನಿಮಗೆ ಇರುವ ಆತ್ಮೀಕವಾದ ದರ್ಶನ, ನಿಮಗೆ ಇರುವ ಸೇವೆ, ಅದಕ್ಕೆ ಪೂರಕವಾಗಿರುವಂತಹ ಒಬ್ಬ ವ್ಯಕ್ತಿ, ಆಕೆಯ ದರ್ಶನವು, ಆಕೆಯ ಕರೆಯು, ಆತನ ದರ್ಶನವು, ಆತನ ಕರೆಯು, ನಿಮಗಿರುವ ಕರೆಗೂ ಒಂದು ಹೊಂದಾಣಿಕೆ ಉಂಟಾದರೆ ಮಾತ್ರವೇ ನಿಮ್ಮ ಕುಟುಂಬ ಜೀವಿತ ಸುಗಮವಾಗಿ ಮುಂದೆ ಹೋಗುವುದಕ್ಕೆ ಸಾಧ್ಯ. ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. 5ನೇದಾಗಿ, ಆತ್ಮೀಕ ಪಕ್ವತೆಯುಳ್ಳ ಹಿರಿಯರ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಪರಿಗಣಿಸಬೇಕು. ಅಲ್ಲದೆ ಚುಪ್ ಚುಪ್ಪಾಗಿ, ಗುಟ್ಟಾಗಿ ಎಲ್ಲಿಯೋ ಮರದಡಿಯಲ್ಲಿ ಕೂತ್ಕೊಂಡು, ಯಾವುದೋ ಸಿನಿಮಾ ಟಾಕೀಸ್ ಅಲ್ಲಿ ಕೂತ್ಕೊಂಡು, ಅಥವಾ ಇನ್ನು ಯಾವುದೋ ಊರಲ್ಲಿ ಹೋಗಿ ಪಾರ್ಕಲ್ಲಿ ಕೂತ್ಕೊಂಡು ನೀವು ಆಲೋಚನೆ ಮಾಡಿಕೊಳ್ಳೋದಲ್ಲ. ಒಂದು ಆಲೋಚನೆ ಬಂದರೆ ಹಿರಿಯರಾದಂತಹ, ದೇವ ಭಯ ಉಳ್ಳಂತಹ, ಭಕ್ತಿ ಉಳ್ಳಂತಹ ಕೆಲವು ಹಿರಿಯರೊಂದಿಗೆ ನೀವು ಹೋಗಿ ಹೇಳ್ರಿ. ಇಲ್ಲಿ ಒಂದು ವಿಷಯದಲ್ಲಿ ಕೆಲವರೊಂದಿಗೆ ನನಗೊಂದು ಅಭಿಪ್ರಾಯ ವ್ಯತ್ಯಾಸ ಉಂಟು. ಕೆಲವರು ಹೇಳ್ತಾರೆ ಪ್ರಾಯಸ್ಥರಾದ ಹುಡುಗನು ಹುಡುಗಿಯು ತಂದೆ ತಾಯಿ ಹೇಳಿದವರನ್ನು ಮಾತ್ರ ಮದುವೆ ಆಗಬೇಕು ಎಂಬುದಾಗಿ. ನಾನು ಹಾಗೆ ಒಪ್ಪೋದಿಲ್ಲ. ತಂದೆ ತಾಯಿಗಳು ಹೇಳಿದ್ದೇನೆ ಆಗ್ಬೇಕು, ಒಳ್ಳೇದು. ಆದ್ರೆ ಇನ್ನು ವಿವಾಹ ಪ್ರಾಯಸ್ಥರಾದಂತಹ ಒಬ್ಬ ಪುರುಷನೋ ಸ್ತ್ರೀಯೋ ಅವರಿಗೆ ಯೋಗ್ಯವಾದಂತಹ ಒಂದು ವ್ಯಕ್ತಿಯನ್ನ ಅವರು ಎಲ್ಲಿ ಆದರೂ ಕಂಡುಕೊಂಡರೆ ಆ ವ್ಯಕ್ತಿಯನ್ನ ವಿವಾಹವಾಗಬೇಕು ಎಂಬ ಮನಸ್ಸು, ಒಂದು ಚಿಂತೆ ದೇವರು ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ದರೆ ಅದು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಅದನ್ನು ಮೊದಲು ತಿಳಿಸಬೇಕಾದದ್ದು ನಿಮ್ಮ ಮನೆಯವರಿಗೆ, ನಿಮ್ಮ ಹಿರಿಯರಿಗೆ, ನಿಮ್ಮ ಆತ್ಮಿಕ ಗುರುಗಳಿಗೆ, ನಿಮಗೆ ಮಾರ್ಗದರ್ಶನ ಕೊಡುವವರಿಗೆ. ಅಲ್ಲದೆ ಹೇಗಾದ್ರೂ ಮಾಡಿ ಅವಳ ನಂಬರ್ ತಗೊಂಡು ನೀವು ಎಲ್ಲಿಯೋ ಬಚ್ಚಿಟ್ಟುಕೊಂಡು ಅವಳಿಗೆ SMS ಕಳಿಸೋದಲ್ಲ. ನಾನು ನಿನ್ನನ್ನು ನೋಡಿದೆ, ನೀನು ಉಟ್ಕೊಂಡ ಡ್ರೆಸ್ಸು ಬಹಳ ಚೆನ್ನಾಗಿತ್ತು, ನಾನು ನಿಮ್ಮನ್ನು ನೋಡಿದರೆ ನಿಮ್ಮ ಮೀಸೆ ಎಷ್ಟು ಅಂದವಾಗಿದೆ ಗೊತ್ತಾ. ಈಗಲ್ಲ ರೀ, ಈಗಲ್ಲ. ಹಿರಿಯರಿಗೆ ತಿಳಿಸ್ರಿ. ಅಪ್ಪ ಅಮ್ಮ ಹುಡುಕ್ತಾ ಇದ್ದಾರೆ, ಹಿರಿಯರು ಹುಡುಕ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾನು ಒಂದು ವ್ಯಕ್ತಿಯನ್ನು ಕಂಡುಕೊಂಡಿದ್ದೇನೆ, ಅವರ ಸಲಹೆ ಕೇಳಿರಿ, ಅವರು ಹೇಳ್ತಾರೆ. ಈ ಬಿಳಿ ಕೂದಲು ಬಣ್ಣ ಹಚ್ಚಿಕೊಂಡದಲ್ಲ ರೀ, ಎಕ್ಸ್ಪೀರಿಯನ್ಸ್, ಜೀವಿತಾನುಭವ. ಆದ್ರಿಂದ ನೀವೆಲ್ಲ ಈಗ ಮೊಟ್ಟೆಯಿಂದ ಹೊರಗೆ ಬಂದಿದ್ದೀರಷ್ಟೇ ಮಕ್ಕಳೇ. ಅಂದ್ರೆ ಅವನು ಮುದುಕ, ಅವಳು ಮುದುಕಿ, ಅವಳ ಸಲಹೆ ಯಾರಿಗೆ ಬೇಕು ಎಂಬುದಾಗಿ ಹೇಳಿ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಬೇಡ್ರಿ. ಹಿರಿಯರ ಸಲಹೆ ಕೇಳ್ರಿ, ಅವ್ರು ಬೋಧಿಸ್ತಾರೆ. ನಾನು ಮುಂದೆ ಹೋಗ್ತೇನೆ, ಟೈಮ್ ಆಗ್ತಾ ಬಂತು. 6ನೇದಾಗಿ, ವಿವಾಹವು ಅನ್ಯೋನ್ಯ ಷರತ್ತುಗಳ ಆಧಾರದಲ್ಲಿ ಆಗಿರಬಾರದು, ಬದಲು ಅನ್ಯೋನ್ಯ ಪೂರ್ಣ ಸ್ವೀಕರಣೆ ಮತ್ತು ಸಮರ್ಪಣೆ ಆಧಾರದಲ್ಲಿ ಆಗಿರಬೇಕು. ಕೆಲವರಿಗೆ ಷರತ್ತುಗಳು 50-50, ವ್ಯಾಪಾರ ಒಪ್ಪಂದ, ಆ ರೀತಿ ಷರತ್ತುಗಳಲ್ಲ. 100ಕ್ಕೆ 100ರಷ್ಟು ನಾನು ನಿನ್ನವಳು, 100ಕ್ಕೆ 100ರಷ್ಟು ನಾನು ನಿನ್ನವನು. ಇವರಿಬ್ಬರು ಒಂದೇ ದೇಹ. ಅಲ್ಲದೆ ಕೆಲವು ಷರತ್ತುಗಳನ್ನ ಹಾಕೊಂಡು, ಷರತ್ತುಗಳನ್ನ ಮೀರಿದ ಕೂಡಲೇ ಕೋರ್ಟಿಗೆ ಹೋಗೋದು, ಡೈವರ್ಸ್ ಬೇಕು, ಇದು ಬೇಡ, ಯಾಕೆ ಅವರು ಕಂಡೀಷನ್ ತಪ್ಪಿಸಿದ್ದಾರೆ. ಕಂಡೀಷನ್ ಮೇಲಲ್ಲ ರೀ ವಿವಾಹ ಆಗ್ಬೇಕಾದದ್ದು. ವ್ಯಕ್ತವಾಗಿ ನಾವು ಇಲ್ಲಿ ಕಾಣುವಂತಹ ವಿಷಯ. ಕೊನೆಯದಾಗಿ ಒಂದು ವಿಷಯ ಹೇಳಿ ನಾನು ಮುಗಿಸಿಕೊಳ್ಳುತ್ತೇನೆ. ಕ್ರೈಸ್ತ ವಿವಾಹವು ನಿಯೋಜಿತ ಸಾಕ್ಷಿಗಳ ಮುಂದೆ ತೀರ್ಮಾನಿಸಿ ನಿಶ್ಚಿತಾರ್ಥವಾಗಬೇಕು. ವ್ಯಕ್ತವಾಗಿ ಇದೆಲ್ಲ ನಾಳೆ ಸಂದೇಶದಲ್ಲಿ ವಿವರಿಸ್ತೇನೆ. ಸಾಕ್ಷಿಗಳ ಮುಂದೆ, ಅಲ್ಲದೆ ಗುಟ್ಟಾಗಿ ಹೋಗಿ ಎಲ್ಲಿಯೋ ಹೋಗಿ ಏನೋ ಮಾಡಿಕೊಂಡು ಸಡನ್ ಆಗಿ ಬಂದು ಅಮ್ಮ ನಮ್ದಾಯ್ತು ಅಲ್ಲ, ಸಾಕ್ಷಿಗಳ ಮುಂದೆ. ಅದಕ್ಕೆ ದೇವರ ವಾಕ್ಯದ ಕಾರಣಗಳು ಇದೆ, ಅದನ್ನು ನಾಳೆ ಸಂದೇಶದಲ್ಲಿ ನಾನು ಹೇಳುತ್ತೇನೆ. ಹೇಗೆ ನನ್ನ ಮಾತನ್ನು ನಾನು ಇಲ್ಲಿ ಮುಗಿಸ್ತೇನೆ. ಕ್ರೈಸ್ತ ಕುಟುಂಬ ಶಿಬಿರಕ್ಕೋಸ್ಕರ ನಾವಿಲ್ಲಿ ಸೇರಿ ಬಂದಿದ್ದೇವೆ. ಕುಟುಂಬದಲ್ಲಿರುವ ಎಲ್ಲ ವಿಷಯಗಳು ಸರಿಯಾಗಿ ನಡೆಯಬೇಕಾದರೆ ಆ ಕುಟುಂಬದ ಅಸ್ತಿವಾರವು ಕರ್ತನ ಚಿತ್ತಕ್ಕನುಗುಣವಾಗಿರಬೇಕು. ಆದ್ರಿಂದ ನಾವು ಇದರ ಬಗ್ಗೆ ಚಿಂತಿಸಬೇಕಾದದ್ದು
ವಿವಾಹದ ಆಲೋಚನೆ ಬರುವ ಸಮಯದಲ್ಲಿಯೇ ಅದು ಕರ್ತನ ಚಿತ್ತದಲ್ಲಿ ಆಗಿದ್ದರೆ ಮತ್ತೆಲ್ಲವೂ ಒಳ್ಳೆ ರೀತಿಯಲ್ಲಿ ಕರ್ತನ ಚಿತ್ತಕ್ಕನುಗುಣವಾಗಿ ನಡೆಯುವಂಥದ್ದಾಗಿದೆ. ಆದ್ರಿಂದ ನನ್ನನ್ನು ಕೇಳುತ್ತಿರುವಂತಹ ನನ್ನ ಯವನಸ್ಥ ಮಿತ್ರರೇ, ತಂದೆ ತಾಯಿಗಳಾದಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಮಾಡಿರಿ, ಕರ್ತನೊಂದಿಗೆ ಬೇಡಿಕೊಳ್ಳಿರಿ. ಕರ್ತನೆ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವನ್ನು ನನಗೆ ತೋರಿಸಿಕೊಡು. ಅದರಂತೆ ಮಾತ್ರ ನನ್ನ ಮಕ್ಕಳ ಜೀವಿತ ಮುಂದೆ ಸಾಗಲಿ, ಅದರಂತೆ ಮಾತ್ರ ನನ್ನ ಕುಟುಂಬ ಜೀವಿತ ಮುಂದೆ ಸಾಗಲಿ. ಈ ಪ್ರಾರ್ಥನೆಯೊಂದಿಗೆ ನಾವು ಮುಂದುವರಿಯೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ.